ಬಡಿಗ ಮಂದ ಉಮ್ಮನ್ಗ ಇಂದು ಕೂಡಿಬ ಎಲ್ಲಾಗೂ ಎನ್ನ ನಮಸ್ಕಾರ ಹೇಗಿಂಡು ಇಂದನ್ನ ಸೆಷನ್ ಬಂದು ನಂಗೆ ಡಯಾಬೆಟಿಕ್ ಕ್ಯೂರ್ ಪತಿ ಮಾತಾಡೋದು ಇಂದ ನಂಗೆ ಕೂಡ ಅಕ್ಕನವ್ಕ ಡಾಕ್ಟರ್ ಗಂಗಾ ಅಕ್ಕನವ್ಕ ಇದ್ದಾರೆ ಅವಕ್ಕೆ ಬಂದು ಪುದುಗಟ್ಟಿ ಸೇದವ್ಕ ನಂಗೆ ರಿಟೈರ್ಡ್ ಪೊಲೀಸ್ ಆಫೀಸರ್ SP ಬಂದು ತಾನ ಅಪ್ಪನ ಹೆಸರು ಚೆನ್ನಮಲ್ಲನ್ ಎಂದು ಎಲ್ಲ ಇದ್ದಾರೆ. ಸೊ ಅಕ್ಕನವ್ಕರ ಬಯೋಡೇಟಾ ನೋಡು ಅಕ್ಕನವ್ಕ ಬಂದು ಸ್ಕೂಲಿಂಗ್ಸ್ ಬಂದು ಅಪ್ಪನವ್ಕ ಪೊಲೀಸ್ ಸಾಹಿಬನೆ நிறைய ಆಲ್ ಓವರ್ ತಮಿಳ್ನಾಡು ಎಲ್ಲಾ ಸ್ಕೂಲ್ ನಾವು ಕತ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಅಕ್ಕ UG ಬಂದು ರಷ್ಯಾದಾಗ ಮಾಡಿದವೆ MBBS ಎಂದರೆ PG ಬಂದು MD ಇನ್ ಜನರಲ್ ಮೆಡಿಸಿನ್ ಬಂದು ಅಕ್ಕ CMC ವೆಲ್ಲೂರ್ದಾಗ ಮಾಡಿದವೆ. ಸೊ ನೆಕ್ಸ್ಟ್ ಬಂದ ಅಕ್ಕ ಬಂದು ಈಗ WHO TB ಟ್ಯೂಬರ್ಕ್ಯುಲೋಸಿಸ್ ಅಕ್ಕ ಬಂದು ಟೆಕ್ನಿಕಲ್ ಕನ್ಸಲ್ಟೆಂಟ್ ಇದ್ದೇವೆ. ಅದೇ TB ಬಂದು ಅಕ್ಕ ನ್ಯಾಷನಲ್ ಸ್ಪೀಕರ್ ಇದ್ದೇವೆ. ಆಲ್ ಓವರ್ ಇಂಡಿಯಾದಾಗ ಅಕ್ಕ ನ್ಯಾಷನಲ್ ಸ್ಪೀಕರ್ ಇದ್ದೇವೆ. ಅಂದಡು ಅಕ್ಕನವ್ಕ ಬಂದು ಈಗ 43 ಇಯರ್ಸ್ ಅಲ್ಲ ಬಂದು ಇಂದಿನ ಸೆಷನ್ ಹೇಗೋದು ಮುಡಿಯಾದ அளவுக்கு ಆಸ್ತಗ ನಂಗೆ ಅವಾರ್ಡ್ಸ್ ಇಸ್ತಾರೆ. ಅದನ್ನಾಗ ಒಂದು ದೊಡ್ಡ ಲಿಸ್ಟ್ ಅಡ್ದೆ ಅಲ್ಲ ಅಕ್ಕ ಅದನ್ನಾಗ ದೋಸಿತ ತಂದವೆ. ಸೊ ಅದುವೇ ಬಂದು ನಂಗೆ ಅಡಿಷನಲ್ ಪೇಜ್ ಬೇಕಾ அளவுக்கு ಆಸ್ತಗ ಅವಾರ್ಡ್ಸ್ ಇಸ್ತಾರೆ ಅಪ್ಪರ ಹ್ಯಾಪಿಕಾ. ಸೊ ನಾವು ಅದನ್ನಾಗ ದೋಸಿ ಅವಾರ್ಡ್ಸ್ ಬಂದು ಇಂಪಾರ್ಟೆಂಟ್ ಅವಾರ್ಡ್ಸ್ ಬಂದು ನನಗೆ ಹೇಗಿನ ಫಸ್ಟ್ ಬಂದು ಅಕ್ಕ ಗವರ್ನರ್ ರೋಸಿಗೆ ಗವರ್ನರ್ ಇಬ್ಬನೆ ಅವಕ್ ಸರ ಮನಿದ ನೇಯಂ ಅವಾರ್ಡ್ 2012 ಇಸ್ತಾರೆ. ಅದೇ ಇಂಡಿಯನ್ ಮೆಡಿಸಿನ್ ಅಸೋಸಿಯೇಷನ್ ಅಕ್ಕ ಸ್ಟೇಟ್ ಅಚೀವ್ಮೆಂಟ್ ಅವಾರ್ಡ್ ಇಸ್ತಾರೆ 2015 ಅದಿಂದ ವರ್ಲ್ಡ್ ಪೀಸ್ ಆರ್ಗನೈಸೇಷನ್ ಇಂಡಿಯಾ ಅವಕ್ಕೆ ಸರ ಬಂದು ಹ್ಯುಮನಿಟೇರಿಯನ್ ಅವಾರ್ಡ್ 2012 ಇಸ್ತಾರೆ. ಅದ್ರ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಬಂದು APJ ಅಬ್ದುಲ್ ಕಲಾಂ ಅವಕ್ಕೆ ಸರ 2015 ಇಸ್ತಾರೆ. ಅಂಡ್ ಆಲ್ ಎಲ್ಲಾ ವುಮೆನ್ಸ್ ಡೇ ದಗ್ಗಿಯು ಪೂಮಗಳಂ ಒಂದು ಅವಾರ್ಡ್ ಬಂದು ಎಗುವೆ ಎಲ್ಲಾ ವರ್ಷವೂ ಅಕ್ಕ ಈಸಿಯಾರ ಅದಕ್ಕಿಂತ ಅದು ಬಂದು MGR ಯೂನಿವರ್ಸಿಟಿ ಯೋಗ ಈಸಿಯಾರ ಅಕ್ಕ. ಅಂದ್ರೆ ರೈಟರ್ ಅಸೋಸಿಯೇಷನ್ ದೋಗೆ ಅವಕ್ಕೆ ಬಂದು ರಾಜ ಕಲೈஞர் ಅವಾರ್ಡ್ ಅವಕ್ಕೆ ಎಲ್ಲಾ ಸ್ಟ್ರೀಮ್ ದೋಗಿ ಅವಾರ್ಡ್ಸ್ ಕೊಟ್ಟಾರ. ಅದನ್ನಾಗ ಮೆಡಿಕಲ್ ಸ್ಟ್ರೀಮ್ ದೋಗ ಅಕ್ಕ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಇಸ್ತೇವೆ. ಅದಿಂದ ಎಲ್ಲಾ ವರ್ಷ ಎಲ್ಲಾ NGOs ಬಂದು ಅಕ್ಕಗೆ ಬಂದು ಬೆಸ್ಟ್ ಡಾಕ್ಟರ್ ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ವರ್ಲ್ಡ್ ಪೀಸ್ ಆರ್ಗನೈಸೇಷನ್ ಬಂದು ಡಾಕ್ಟರೇಟ್ ಇನ್ ಸೋಷಿಯಲ್ ಆಕ್ಟಿವ್ ಎಂಬ ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ಅಕ್ಕಗೆ ಬಂದು ಎಲ್ಲಾ ಕ್ಲಬ್ಸ್ ದೋಗಿಯೂ ಇಲ್ಲಿ ಬಂದು ಬೆಸ್ಟ್ ಡಾಕ್ಟರ್ ಅವಾರ್ಡ್ ಕೊಟ್ಟಿದ್ದಾರೆ. ಇದರಿಂದ நிறைய ಅವಾರ್ಡ್ಸ್ ಆಡದೆ ಅದನ್ನ ಬಂದು ಆ ಲಿಸ್ಟ್ ಮಾಡೋದು ಮುಡಿವಿಲ್ಲ. ಅಕ್ಕನವ್ರು ಹೆಸಿಟೇಟ್ ಮಾಡಿಟ್ರು ಅಸಗ ಅವಾರ್ಡ್ ಗಣ ಅಂತ ಈಗ. ಸೊ ಅಕ್ಕ ಬಂದು ಈಗ ಕೊಯಂಬತ್ತೂರ್ದೋಗಿದ್ದೇವೆ. ಕೊಯಂಬತ್ತೂರ್ದಾಗ ಅಕ್ಕನ ಕ್ಲಿನಿಕ್ ಹೆಸರು ಬಂದು ಡಾಕ್ಟರ್ ಜೀಸ್ ಹೆಲ್ತ್ ಕ್ಲಿನಿಕ್ ಅಂದು ಅಕ್ಕನವ್ಕ ಬಂದು MD ಇನ್ ಜನರಲ್ ಮೆಡಿಸಿನ್ ಎಲ್ಲವೇ ನೋಡಿಯಾ ಅದನ್ನಾಗ ಸ್ಪೆಷಲಿಸ್ಟ್ ಬಂದು ಮೆಟಬಾಲಿಕ್ ಹೆಲ್ತ್ ಫಿಸಿಷಿಯನ್ ಇದ್ದೇವೆ. ಅದು ಮಟ್ಟ ಇಲ್ಲಾದೆ ನಂಗೆ ಬಂದು ಅಕ್ಕ ಜೆನೆಟಿಕ್ ಕೋಡಿಂಗ್ ಸ್ಪೆಷಲಿಸ್ಟ್ ಇದ್ದೇವೆ. ಸೊ ಅಪ್ಪರ ಹ್ಯಾಪಿಕಾ ಈಸಗ ಮಲ್ಟಿ ಟ್ಯಾಲೆಂಟೆಡ್ ಇದ್ದೆ ಎಲ್ಲಾದೋಗಿಯೂ ನಿಂಗೆ ಬಂದು ವೇರಿಯಸ್ ಸ್ಟ್ರೀಮ್ ದೋಗಿಯೂ ನಿಂಗೆ ಬಂದು ಇದ್ದಿ WHO ದೋಗಿಯೂ ನಿಂಗೆ ಒಂದು ಮೆಂಬರ್ ಆಗಿದ್ದಿ. ಅಪ್ಪರ ಹ್ಯಾಪಿಕಾ ನಿಂಗೆ ಕೂಡ ಮಾತಾಡೋದೀಗ. Thank you so much. Thank you ellaga namaskara. Thank you or a brief introduction. ಸರಿ ಫಸ್ಟ್ ಬಂದು ಅಕ್ಕ ನಿಂಗೆ ಸರ್ ಥ್ಯಾಂಕ್ ಯು ಅಕ್ಕ ನಿಂಗೆ ಪತಿ ದೊಡ್ಡ ಇಂಟ್ರೊಡಕ್ಷನ್ ಬಟ್ ಇದು ಕಮ್ಮಿ ನಿಂಗೆ ಅಚೀವ್ಮೆಂಟ್ ನಾ ಹೇಗಿದ್ದು ಆಕ್ಚುಲಿ ಕಮ್ಮಿ ಬಟ್ ನಂಗೆ ಸೆಷನ್ ನಂಗೆ 1 hour ಎತ್ತಿಂಡೊಪ್ಪಮ್ಮನಾಗ ನಂಗೆ ಎಲ್ಲವೇ ಶಾರ್ಟ್ ಫಾರ್ಮ ಎಲ್ಲ ಎತ್ತಿಂಡೊಪ್ಪಕ್ಕ ಅದನ್ನಾಗ ಫಸ್ಟ್ ಬಂದು ಅರುವುದೊಂದಲ್ಲ ನಂಗೆ ಡಯಾಬಿಟಿಸ್ ಇಂದ ಒಪ್ಪಕ್ಕ ನನಗ ನೀ ಹೇಗಿದಂಗ ಮೇಜರ್ 3 ಸ್ಟ್ರೀಮ್ಸ್ ಇನ್ನಾಗಟ್ಟ ನಂಗೆ ಅರಿಯೋದು ಮೆಟಬಾಲಿಕ್ ಹೆಲ್ತ್ ಫಿಸಿಷಿಯನ್ ಅಂದ್ರೆ ಜೆನೆಟಿಕ್ ಕೋಡಿಂಗ್ ಸ್ಪೆಷಲಿಸ್ಟ್ ಅವು ಇದ್ದಿ. ಸೊ TB ಪತಿಯು TB ಕನ್ಸಲ್ಟೆಂಟ್ WHO ದೋಗ TB ಟೆಕ್ನಿಕಲ್ ಕನ್ಸಲ್ಟೆಂಟ್ ಇದ್ದೀಯಕ್ಕ. ಸೊ ಅದೆಲ್ಲ ಏನಾದ್ರು ನಾನು ಕುನ್ನ ಒಂದು ಇನ್ಫಾರ್ಮೇಶನ್ ತಂದಲ್ಲ ಒಳ್ಳಂಗಕ್ಕ. ಓಕೆ TB ಕನ್ಸಲ್ಟೇಷನ್ ಅಂತ ಎಂಬುದು ಬಂದು ನಂಗೆ ಇಂಡಿಯಾದೋಗೆ ಐ ಆಮ್ ದ ನ್ಯಾಷನಲ್ ಸ್ಪೀಕರ್ ಏನಗ ಬಂದು ಐ ಗೋ ಟೇಕ್ ಕ್ಲಾಸ್ ಟು ಡಾಕ್ಟರ್ಸ್ TB ಎತ್ತ ಟ್ರೀಟ್ ಮಾಡೋದು ಏನೇನ ಮೆಡಿಸಿನ್ ಎಲ್ಲ ನಂಗೆ ನಾರ್ಮಲಿ ಒಂದು ಪೇಷಂಟ್ ಬಪ್ಪನ ತರಕೂಡದು ಅದು ತಂದಲೆ ಏನಾರ ಆಗ ಒಂದು ಅವಕ್ಕೆಲ್ಲ TB ಬಂದುಪ್ಲೆ ಈ ಮದ್ದೆಲ್ಲ ಫಸ್ಟೇ ಕೊಟ್ಟದಾಪನೆ ಏನ ಅವಕಾಗ ರೆಸಿಸ್ಟೆಂಟ್ ಬಂದ್ರ ಇದೆಲ್ಲ ಟೀಚ್ ಮಾಡೋದು ಡಾಕ್ಟರ್ಸ್ಗೆ ಟ್ರೈನ್ ಮಾಡೋದ ಎನ್ನ ಗೆಲ್ಚ. ಸೊ ಐ ಆಮ್ ಟೆಕ್ನಿಕಲಿ ಟ್ರೈನ್ಡ್ ಫಾರ್ ದಿಸ್ ಫ್ರಮ್ WHO. ಅದಿ ಹಿಂದೆ ಜನರಲ್ ಫಿಸಿಷಿಯನ್ ಅಂತ ಎಂಬುದು ನಾರ್ಮಲಿ ನಿಂಗೆಲ್ಲ ಅರ್ಧತ್ತ ನಂಗೆ ಏನ ಸಂಕಟ ಬಂದ್ಲಿ ಡಾಕ್ಟರ್ ಸಹ ನೋಗೋನು ಓಲೆ ಏನ BP ಇಂದ್ಲ ಒಂದು ಮದ್ದು ತಂದಾರ, ಡಯಾಬಿಟೀಸ್ ಇಂದ್ಲಿಯೂ ಇನ್ಸುಲಿನ್ ಟ್ಯಾಬ್ಲೆಟ್ ತಂದಾರ, ಜ್ವರ ಬಂದ್ಲಿಯೂ ಒಂದು ಕ್ರೋಸಿನ್ ಮಾತ್ರೆ ಪ್ಯಾರಾಸಿಟಮಾಲ್ ಇದಾಲಿ ಒಂದು ತಂದಾರ.
ಸೊ ದಿಸ್ ಇಸ್ ದ ಇದತ್ತ ಜನರಲ್ ಫಿಸಿಷಿಯನ್ ನ ರೋಲ್. ಬಟ್ ಮೆಟಬಾಲಿಕ್ ಹೆಲ್ತ್ ಫಿಸಿಷಿಯನ್ ಅತ್ತೇನಲ್ಲ ಒಂದು ಜ್ವರ ಬಂದಂದ್ರೆ ಇದನ್ನ ರೂಟ್ ಕಾಸ್ ಏನ ಅತ್ತೇಂದು ಅರ್ದ್ಬಿಟ್ಟು ಆ ರೂಟ್ ಕಾಸ ನಂಗೆ ಕ್ಯೂರ್ ಮಾಡೋದು. ಸೊ ಬೇಸಿಕ್ ಇದು ಬಂದು ಐ ವರ್ಕ್ ಆನ್ ನಾ ಬಂದು ಡಯಾಬಿಟೀಸ್, ವೆಯ್ಟ್ ಲಾಸ್, இந்த இன்ஃபர்டிலிட்டி கேசஸ், chronic illness ஏனாட்லி ஸ்கின் டிசீஸ் மாக்கே சோரியாசிஸ் இல்ல எக்ஸிமா ನಂಗ ಬಡುಗರು நிறைய ಎಕ್ಸಿಮಾ ಡ್ರೈ ಸ್ಕಿನ್ ಅಟ್ರ ಕಾಲೆಲ್ಲ ಕಪ್ಪು ಕಪ್ಪು ಮಾಕೆ ಇದಾಯ್ತು ತುರ್ಚಿಂಡೆ ಅಟ್ರ ಹೇಗು ಮತ್ತೆ ಮಾಕೆ ಲಾಂಗ್ ಟರ್ಮ್ 10-15 ಇಯರ್ಸ್ ಇಬ್ಬ ಸಂಕಟ ಬಂದು ನಂಗ ಏನ ಅದನ್ನ ರೂಟ್ ಕಾಸ್ ಒಂದು ಅರ್ದು ಆ ರೂಟ್ ಕಾಸ್ ಒಂದು ಕ್ಯೂರ್ ನಾಟ್ ವಿತ್ ಮೆಡಿಸಿನ್ ವಿತ್ ಡಯಟ್ and your lifestyle changes. So habit cultivation ಮಾಡೋದು. So this is the work of metabolic health physician na work. Then what is gene coding ಅಂತಂದ್ರೆ ಹೆಂಗ ಬಂದು ಕುನ್ನ ಕುನವೆಗ ನಾರ್ಮಲಿ ಇನ್ನು ಒಂದು 4-5 years ಇದು ಸ್ಕೂಲ್ಸ್ ಎಲ್ಲಾಗೂ ಬಂದುಟ್ರ. ಸೊ ಅವಕರ ಸಲೇವಾ ಎತ್ತಿ ಅವಕರ DNA ಟೆಸ್ಟ್ ಮಾಡಿಯೋ. ಸೊ DNA ಬಂದು ನಂಗೆ ಹೇರ್ ಸ್ಟ್ರಾಂಡ್ ಸಿಕ್ಲಿ ಟೆಸ್ಟ್ ಮಾಡಕ್ಕೂ ಏನ ಒಂದು ಸ್ಮಾಲ್ ಪೀಸಸ್ ಇನ್ ಅವರ್ ಬಾಡಿದೋಗ ಸಿಕ್ಲಿಯು ವಿ ಕ್ಯಾನ್ ಫೈಂಡ್ ಔಟ್ ಏನ DNA ಎಂದು ಫೈಂಡ್ ಔಟ್ ಮಾಡಕ್ಕೂ. ಸೊ ಹೆಂಗ ಮಾಡೋದು ಈ ಸಲೇವಾದೋಗ ಅವಕರ DNA ಟೆಸ್ಟ್ ಮಾಡಿ ಈ DNA ಇಸ್ ಪ್ರೋನ್ ಫಾರ್ ಏನೇನ ಡಿಸೀಸ್ ಇನ್ ಫ್ಯೂಚರ್ ದೋಗ ಏನ ಬಂದ್ರ ಅಂದು ಅದಕ್ಕೆ ಈಗದ್ದೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದು. ಇಟ್ ವಾಸ್ ಅ ವೆರಿ ಬಿಗ್ ಡ್ರೀಮ್ ಆಫ್ APJ ಸರ್ ಅಂಡ್ ವಿ ಆಲ್ ವರ್ ಡಿಸ್ಕಸಿಂಗ್ ಫಾರ್ ದಿಸ್. ಅಂಡ್ ಇದೀಗ ಈ ಸಲೈವಾ ಟೆಸ್ಟ್ ಎಂಬುದು ಸೊ ವಿತೌಟ್ ಟೇಕಿಂಗ್ ಒಂದು ಬ್ಲಡ್ ಎತ್ತಾದೆ ಒಂದು ಯೂರಿನ್ ಟೆಸ್ಟ್ ಬೇರೆ ಟೆಸ್ಟ್ ಮಾಡಾದೆ ನಾರ್ಮಲಿ ಒಂದು ಸಲೈವಾದೋಗ ಎತ್ತಿಟ್ಟು ಅದೋಗ ನಂಗೆ DNA ವಾರದು ನಂಗ DNA ಏನೇನ ಮದ್ದು ಕೊಟ್ಲಿಕ್ಕೇತರ ನಂಗ DNAಗ ಏನ ಟೈಪ್ ಎಕ್ಸಸೈಸ್ ಮಾಡ್ಲಿಕ್ಕೇತರ. ನಾರ್ಮಲಿ ನಿಂಗೆ ಯಾರ್ದಾರ நிறைய ಜಿಮ್ಗೆ ಹೋದಾರ ಬಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಮುಡಿಯ நிறைய ಅವಕ್ಕೆ ಏನೇನವರು ಡಯಟ್ ಇದ್ದಾರ ಬಟ್ ಅದು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಇದನ್ನ ಬಂದು ನಂಗೆ ಸ್ಪೆಸಿಫಿಕ್ ಈ ಎಕ್ಸಸೈಸ್ ತಾ ನಿಂಗೆ DNA ಗ ವರ್ಕ್ಔಟ್ ಆರ. ಸೊ ಅತಮಾಕಿ ಏನ ಡಯಟ್ ಫುಡ್ ದೋಗೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇದೋಗೆ ಏನ ಪರ್ಫೆಕ್ಟ್ ಬೇಕು ಅದಕ್ಕಿಂತ ನಿಂಗಗ ಈ ಕುನ್ನ ಕುನವೆ ಅಂದ್ರೆ ಈ ಎಲ್ಡರ್ಲಿ ಆಪನೆ ಅವರ ಪೇರೆಂಟ್ಸ್ ಹಿಸ್ಟ್ರಿ ಕೂಡ ನಂಗೆ ಅರವದಗನ ಜಸ್ಟ್ ಅವರ ಸಲೇವಾ ಟೆಸ್ಟ್ ಮಾಡ್ಲಿ ದೇ ಆರ್ ಪ್ರೋನ್ ಫಾರ್ ದಿಸ್ ಅತ್ತಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಹಿಸ್ಟ್ರಿ ಕೇಳಿದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಎ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಏನಲ್ಲಿ ರಮಟಾಯ್ಡ್ ಆರ್ಥ್ರೈಟಿಸ್, ಆಟೋ ಇಮ್ಯೂನ್ ಡಿಸೀಸ್, ಈ ಸಿಕಲ್ ಸೆಲ್ ಅನಿಮಿಯಾ ಇತ್ತ ಮಕ್ಕಳ ಏನಟ್ಲಿ ವಿ ಕ್ಯಾನ್ earlier ಡಿಟೆಕ್ಟ್ ಮಾಡಿಟ್ಟು ಅವ್ರ ಈಗತ್ತೆ ಒಂದು ಗುಡ್ ಲೈಫ್ ಸ್ಟೈಲ್ ದೋಗ ಎತ್ತಿಂಡು ಹೋಗಿ ಫ್ಯೂಚರ್ ஒரு ಹೆಲ್ತಿ ಸೊಸೈಟಿ ರೆಡಿ ಮಾಡೋತ್ತ ಈ ಜೆನೆಟಿಕ್ ಕೋಡ್ ಟೆಸ್ಟಿಂಗ್ ಇಂದ ಮೇನ್ thing what we do in that. ಅಕ್ಕ ಥ್ಯಾಂಕ್ ಯು ಅಕ್ಕ. ಸೊ ನಂಗೆ நிறைய ಡಾಕ್ಟರ್ಸ್ ಕೂಡ ನಂಗೆ ಮಾತಾಡಿದ ಅವಕ್ಕೆ ಬಂದು ಒಂದು ಡಯಾಬೆಟಿಕ್ ಎಲ್ಲವೇ ಡಿಫ್ರೆಂಟ್ ಫಾರ್ಮ್ಸ್ ನಾಗ ಈಗ್ಯಾರ. ಸೊ ನಿಂಗ ಒಂದು ಕುನ್ನ ಇಂಟ್ರೊಡಕ್ಷನ್ ನಿಂಗ ಹೆಂಗ ಅಂಡರ್ಸ್ಟ್ಯಾಂಡ್ ಮಾಡೋ ಅಲ್ಲವಾಗ ಒಂದು ಕುನ್ನ ಇಂಟ್ರೊಡಕ್ಷನ್ ಅಬೌಟ್ ಡಯಾಬಿಟಿಸ್ ಹೇಗಿದ್ವಿ ಅಕ್ಕ ಅದರಿಂದ ನಂಗೆ ಕ್ಯೂರ್ ಪತ್ತಿ ಮಾತಾಡಿದ್ವಿ. ಎಸ್ ಡಯಾಬಿಟೀಸ್ ಎಂಬುದು ನಾರ್ಮಲಿ ಈ ಕುನ್ನ ಕುನವೆಗ ಇದ್ದು ಒಂದು 12 years 14 years ಅಡಲಸೆಂಟ್ ಏಜ್ ಬಪ್ಪನ ಕೂಡ ಟೈಪ್ 1 ಡಯಾಬಿಟೀಸ್ ಇಂದಾರ ಇತ್ತವ ಡಯಾಬಿಟೀಸ್ ಬಂದಲೆ ಅವಕ್ಕ ನಾರ್ಮಲ್ ಆಗಿ ಇನ್ಸುಲಿನ್ ಎಂಬುದು ನಂಗೆ ಉಡಂಬುದೋಗ ಪ್ರೊಡಕ್ಷನ್ ಇಲ್ಲದಾಯ್ಟ್ರ. ಸೊ ಅವಕ್ಕಗ ನಂಗ ಹೊರಾಸಿದ್ದು ಇನ್ಸುಲಿನ್ ತಂದೆ ಹಾಕೋದು. ಸೊ ದಿಸ್ ಇಸ್ ಕಾಲ್ಡ್ ಟೈಪ್ 1 ಡಯಾಬಿಟೀಸ್. ಅಂಡ್ ದರ್ ಈಸ್ ಅನದರ್ ಡಯಾಬಿಟೀಸ್ ಕಾಲ್ಡ್ ಟೈಪ್ 2 ಡಯಾಬಿಟೀಸ್. ಈ ಟೈಪ್ 2 ಡಯಾಬಿಟೀಸ್ ಎಂಬುದು 30+ ಏಜ್ಗೆ ಮೇಲೆ ಏಗೂ ಬಂದ್ಲಿ நிறைய ಅವಕ್ಕೆ ಇನ್ನ ಕಟ್ಟವು 60+ ಹೋಗುತ್ತಾ ಬಂದ. ಬಟ್ ಈಗ 30+, 25+ ಎಲ್ಲಾಗೂ ಬಂದ್ರ ಟೈಪ್ 2 ಡಯಾಬಿಟೀಸ್ ಎಂಬುದು. ಈ ಟೈಪ್ 2 ಡಯಾಬಿಟೀಸ್ ಅಂದ್ರೆ ಇನ್ಸುಲಿನ್ ನಂಗ ಬಾಡಿಯ ಇನ್ನ ಕಟ್ಟವು ಒಳ್ಳಂಗ ಸೆಕ್ರೀಟ್ ಆಯ್ತ ಅಟ್ಟಿತು ಅದು ದೋಗ ಏದಾಲಿ ಒಂದು ಇನ್ಫೆಕ್ಷನು ಇಲ್ಲ ಒಂದು ನಂಗ ಲೈಫ್ ಸ್ಟೈಲ್ ದೋಗ ಏದಾಲಿ ರಾಂಗ್ ಲೈಫ್ ಸ್ಟೈಲ್ what we have and eating habit itamaku idu change apana aa insulin level nanga body ga ee glucose na level etti oppa alavuga illada aitra. So adu bandu sugar level high maditandra. So this is called type 2 diabetes. So normally type 1 diabetes indile only cure giving insulin, but type 2 diabetes ku insulin ingirudhu தேவையே இல்லை நாங்க. ஸோ இன்சுலின் இல்லாதையே நாங்களோட ஃபுட் ஹேபிட் தோகியும் லைஃப் ஸ்டைல் தோகியும் நாங்க ஒழுங்க சரி ಮಾಡಬೇಕು. ஸோ திஸ் இஸ் பேசிக் அபவுட் டயபிட்டிஸ். இது தோக நம்ம நிறைய கன்ஃபியூஸ் ஆகி பார்க்கணும்னு ஒன்றும். வி நீட் குட் குவாலிட்டி ஆஃப் இன்சுலின் ಅಂಡ್ ದ ಫುಡ್ ವಾಟ್ ವಿ ಈಟ್ ದೋಗ ಬಪ್ಪ ಗ್ಲುಕೋಸ್ ಎತ್ತಿನೋಪ அளவுக்கு நாங்க ಬಾಡಿಗೆ ಇನ್ಸುಲಿನ್ ಅಡೋದು. ಇಫ್ ಇಟ್ ಈಸ್ ದೇರ್ ஒரு ಬ್ಯಾಲೆನ್ಸ್ ನಂಗೆ ಈಗಿನಲ್ಲ 120 ಇದೆಲ್ಲ ಶುಗರ್ ಒಳ್ಳಂಗಡದೆ ಫಾಸ್ಟಿಂಗ್ ದೋಗ ಬಿಲೋ 100 ಇದೆಲ್ಲ ಒಳ್ಳಂಗಟ್ರ ಅತಂದೇನ ಈ ಲೆವೆಲ್ ಮೇಂಟೈನ್ ಮಾಡೋ ಇದಕ್ಕೆ ಬಂದು ಪ್ರಾಪರ್ ಆನ ಇನ್ಸುಲಿನ್ ಪ್ರಾಪರ್ ಆನ ಗ್ಲುಕೋಸುம் ನಂಗ ಬಾಡಿ ಆಡದೆ ಅಂದ್ರೆ ವಿ ಆರ್ ಫೈನ್. ಇಫ್ ನಾಟ್ ಅತ್ತೆ ಅಂದ್ರೆ ದಟ್ ಇಸ್ ಕಾಲ್ಡ್ ಡಯಾಬಿಟಿಸ್ ಆಸರ್ತಾ.
ಸೊ ನೆಕ್ಸ್ಟ್ ಬಂದು ನಂಗೆ ಈ ಟೈಪ್ 1 ದಾಗ ಒಂದು ಕ್ವೆಶ್ಚನ್ ಇತ್ತೋಕ 0 to 14 ಇಯರ್ಸ್ ನಂಗೆ ನೋಡಿದ ಅಡಲಸೆಂಟ್ ಏಜ್ ದೋಗೆ. ಸೊ ಕುಣ್ಣ ವಯಸ್ಸದಾಗ 2-3 ಅವನ್ನ ನೋಡಿದೆ. ಸೊ ಶುಗರ್ ಅಡದೆ ಅವಕ್ಕೆ ಎದನಾಲಕ್ಕ ಶುಗರ್ ಬಂದ್ರ ಅವಕ್ಕೆ ಡಿಫಾಲ್ಟ್ ಆಗಿ ನಂಗೆ ಪ್ಯಾಂಕ್ರಿಯಾಸ್ ದೋಗೆ ಬೀಟಾ ಸೆಲ್ಸ್ ಒಂದು ಅಟ್ರ. ಆ ಬೀಟಾ ಸೆಲ್ಸ್ ದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ರ. ಆ ಪ್ರೊಡ್ಯೂಸ್ ಮಾಡೋ ಇನ್ಸುಲಿನ್ ಬಂದು ಅವಕ್ಕೆ when they birth ದೋಗಿ ಅದು ಬಂದು ಅವಕ್ಕೆ ಅಡ. ಸೊ ಆಗ ಇನ್ಸುಲಿನ್ ಎಂಬ ಒಂದು ಎಂಜೈಮೇ ಅವಕ್ಕೆ ಸೆಕ್ರೀಟೇ ಆಗ. ಇನ್ಸುಲಿನ್ ಇಸ್ ಬೇಸಿಕಲಿ ಆ ಹಾರ್ಮೋನ್, ಅದು ಸೆಕ್ರೀಟೇ ಆಗ. ಆ ಹಾರ್ಮೋನ್ ಇಲ್ಲದದಾಪನಂತ ಅವಕ್ಕೆ ಟೈಪ್ 1 ಬಂದ್ರ ದಿಸ್ ಇಸ್ ಜೆನೆಟಿಕ್ ಬೇಸಿಕಲಿ. ಸೊ ಅಮ್ಮಗ ಡಯಾಬಿಟಿಸ್ ಅಟ್ಟುತು ಅತ್ತಂದ್ರೆ ಪ್ರೆಗ್ನೆನ್ಸಿ ಹೋಗ ಡಯಾಬಿಟಿಸ್ ಅಟ್ಟುತು, ನಂಗೆ ಅದನ್ನ ಒಂದು ಕೇರ ಮಾಡಾದಿತ್ತು. ಆಗ ಪಾಪ ಹುಟ್ಟೋನೆ ಪಾಪಗೆ ಒಂದಾಡ ಮೇ ಬಿ 1 or 2 years ಹಿಂದೆ ಮೇಲೇನ ಕೂಸು ಗ್ರೋತ್ ಸಿಕ್ಕಿದಾರ ಅದ್ರ ಮಾಕೆಲ್ಲ ಆಯಿ ನಂಗೆ ಟೆಸ್ಟ್ ಮಾಡೋನೆ ಈ ತನಗೆ ಶುಗರ್ ಆಡದಿಂದ ಹೇಗೆ ಯಾರ 1 year 2 year 3 year ಕಿಡ್ಸ್ ಸಿಲಾರ್ಗ 11 years ಹೋಗುತ್ತಾ ಕಂಡಿಡ್ಪದಿವೆ ಮುಡ್ತಾರ. ಸೊ ಅದ ಮಾಕೆ ಆನ್ಸೆಟ್ ಬಂದು ಕಂಪ್ಲೀಟ್ ಆ ಬೀಟಾ ಸೆಲ್ಸ್ ಬಂದು ಇನ್ಸುಲಿನ್ ಸೊರಪದಿ ಸ್ಟಾಪ್ ಆಯ್ಟ್ರ. ಇದು ಟೈಪ್ 1 ಅತ್ತಂದು ಹೇಗೋದು ಬಂದು ನಾ ರಿಯಲ್ ಟೈಮ್ ಎಕ್ಸಾಂಪಲ್ ಎನ್ನವೇ ಎತ್ತಿನಕ ನಾಗ ಬಂದು ಪ್ರೆಗ್ನೆನ್ಸಿ ಶುಗರ್ ಅಟ. ಸೊ ನಾ ಡೆಲಿವರಿ ಅದನ್ನ ಪಾಪಗ ಬಂದು ಚೆಕ್ ಮಾಡಿದ್ರು. 3 days ಪಕ್ಕ ಬಂದು ಚೆಕ್ ಮಾಡಿದ್ರು ಶುಗರ್ ಇಲ್ಲೆಂದು. ಈಗ ಬಂದು ನಾ ಎತ್ತ ಪ್ರೊಆಕ್ಟಿವ್ ಆಗಿ ಬದುಕ ಈಗ ಮಾತಿನ ಇನ್ನಾಗಟ್ಟ ಶುಗರ್ ಟೆಸ್ಟ್ ನಾ ಮಾಡುದಿಲ್ಲ. ಸೊ ಏನ ಮಾಡೋದು ನೆಕ್ಸ್ಟ್? ಓಕೆ, ನಿಂಗೆ ಪ್ರೆಗ್ನೆನ್ಸಿ ಹೋಗೆ ನಿಂಗೆ ಡಯಾಬಿಟಿಸ್ ಅಟ್ ಎ ಟೈಮ್ ದೋಗೆ ವಾಟ್ ಲೆವೆಲ್ ಯು ಮೇಂಟೈನ್ಡ್ ಒಂದು ಇಂದ ಇನ್ಸುಲಿನ್ ಎತ್ತಿ ಡೆಲಿವರಿ ಆದವಾ ಪಾಪಗ ಪ್ರೆಗ್ನೆನ್ಸಿ ಹೋಗ ನಿಂಗೆ ಇನ್ಸುಲಿನ್ ಇನ್ಸುಲಿನ್ ಎತ್ತಿ ನಾ ಎತ್ತಿತ್ತ ಡೆಲಿವರಿ ಆದಾಗ. ಓಕೆ, ಅದಕ್ಕಿಂತ ಪಾಪ ಹುಟ್ಟಿದಾಗಿಂದ ಇನ್ನಗಟ್ಟವು ಪ್ರಾಬ್ಲಮ್ ಇಲ್ಲ ಅಂದ್ರೆ ಬಟ್ ವಿ ಹ್ಯಾವ್ ಟು ಕೀಪ್ ಆನ್ ಒಂದು 10 years ಆಪನೆ ಯು ಹ್ಯಾವ್ ಟು ಚೆಕ್ ಹಿಸ್ ಬ್ಲಡ್ ಶುಗರ್ ಲೆವೆಲ್ಸ್ ಫಾರ್ ಶ್ಯೂರ್. ಯಾಕಂದ್ರೆ ನಿಂಗೆ 30 years ನಿಂಗೆ ಅಮ್ಮನ ಹಿಸ್ಟ್ರಿ ಕೇತಲೆ ಶಿ ಮೈಟ್ ಬಿ ಹ್ಯಾವಿಂಗ್ ಡಯಾಬಿಟಿಸ್ ಮೇ ಬಿ ಫಾದರ್ ಆರ್ ಮದರ್, ಇಲ್ಲಾಂದ್ರೆ ನಿಂಗೆ ಅತ್ತೆ ಮಮ್ಮ ಅಥವಾ ಇದ್ದಾರ್ಲೆ ಮಮ್ಮ ಮಮ್ಮಿ ಇವಕ್ಕಾಗ ಬಂದು ಒಂದು 50 years ಡಯಾಬಿಟಿಸ್ ಬಂದಟ್ರ ಆ ಜೆನೆಟಿಕ್ ನಿಂಗೆ ಸಾರ್ ಅಟ್ರ ನಿಂಗೆ ಆ ಜೀನ ಟ್ರಿಗರ್ ಮಾಡಿದಾಪನೆ ಒಂದು ಹಾರ್ಮೋನಲ್ ಚೇಂಜ್ ಆದದಾಪನೆ ನಿಂಗೆ ಡಯಾಬಿಟಿಸ್ ಬಂದ. ಈಗ ನಿಂಗೆ ಮಾತಿಗ ಅಂತ ಬಪ್ಪನೆ ಒಂದು 10 years ಇತ್ತು ಶುಗರ್ ಲೆವೆಲ್ ಏಸಗಳನ್ನ ಚೆಕ್ ಮಾಡೋದು. ಒಂದು ವೇಳೆ ಅಟ್ಟುಪ್ಲೆ ನಂಗೆ ಬಂದು ಈಗ ನಂಗೆ 30 years ಬಂದ ಅಂದ್ರೆ ನಂಗೆ ಕೊನೆಗೆ 10 years ವಿ ಹ್ಯಾವ್ ಟು ಶ್ಯೂರ್ಲಿ ವಿ ಹ್ಯಾವ್ ಟು ಸಿ ಚೆಕ್ ದ ಶುಗರ್ ಲೆವೆಲ್. ಓಕೆ ಓಕೆ, ಥ್ಯಾಂಕ್ ಯು ಕಾ. ಸೊ ನೆಕ್ಸ್ಟ್ ಬಂದು ಈ ಟೈಪ್ 2 ಹೋಗ್ಬೇಕ. ಸೊ ಟೈಪ್ 2 ಗೋಲೆ ಈಗ 30 years ಎಲ್ಲ ಈಗ ಬಂದರ ಅಂಬುದನ್ನ ಈಗ ಎಲ್ಲವೇ ನಂಗೆ ರಿಯಲ್ ಟೈಮ್ ನಾನು ನೋಡಿಂತ ಇದ್ದು. ಸೊ ಒಂದು ಡೌಟ್ ಏನಂದ್ರೆ ಈಗ ನಾರ್ಮಲ್ ನಂಗೆ ಒಂದ್ ವೇಳೆ ಒಂದು ಟೈಮ್ ನೀರ್ ಎತ್ಲಿ ನಂಗೆ ತಲೆ ಸುತ್ತೀರಾ ಒಂದೊಂದ್ ತಿರ್ಕಾರ್ಪೆತ್ತೀರಾ. ಸೊ ಇದು ಬಂದು ಕುನ್ನವಾಗ ಬಂದು ಇದು ನಾರ್ಮಲ್ ಆಡೋದು ನಂಗೆ ಎಂಗೇಜ್ ನಿಬ್ಬಾಗೆಲ್ಲ. ಸೊ ನಂಗೆ ಶುಗರ್ ಸಿಂಪ್ಟಮ್ಸ್ ಕೂಡ ತೆಗಿಯಾರ ಅಪ್ಪರ ಅರುಪೆತ್ತೋದು. ಸೊ ಅಬ್ನಾರ್ಮಲ್ ಸಮಥಿಂಗ್ ಆಲತ್ತಂದು. ಸೊ ನಂಗೆ ಎತ್ತ ಕಂಡಿಡಿಪುದಕ್ಕ ನಂಗೆ ಆಫ್ ಅನ್ನ ಬಂದು ಈ ಏಜ್ ನಿಬ್ಬಾಗ ಕಂಡಿಪಾ ಶುಗರ್ ಟೆಸ್ಟ್ ಮಾಡೋದಾ ಇಲ್ಲ ನಂಗೆ ಏ ಸಿಂಪ್ಟಮ್ಸ್ ಬಿತ್ತು ನಂಗೆ ಕಂಡಿಡಿಪುದಕ್ಕ ಈ ಏಜ್ ಗ್ರೂಪ್ ನಿಬ್ಬಾಗ? ಎಸ್, ಎಲ್ಲಾಗೂ ನಾ ಹೇಗೋದೇನಂದ್ರೆ ವರ್ಷಕ್ಕ ಒಂದು ಟೈಮ್ ಕಟ್ಟಾಯ ನಿಂಗೆ ಬ್ಲಡ್ ರಿಪೋರ್ಟ್ಸ್ ಚೆಕ್ ಮಾಡುವಿ. ಸೊ ಇಟ್ ಈಸ್ ನಾಟ್ ದಟ್ ನನಗೊಂದು ಸಿಂಪ್ಟಮ್ ಬಂದಗಿಂದ ಅದಕ್ಕಿಂತ ಹೋಯ್ ನಾ ಚೆಕ್ ಮಾಡಿ ಎಂಬುದು ಗನ ಎವ್ರಿ ಇಯರ್ ಒನ್ಸ್ ನಂಗೆ ಎತ್ತ ಮಾಡ್ಲಿ ಒಂದು ಸ್ಯಾರಿ ಎತ್ತಲಿ 3000-4000 ಸೆಲವು ಮಾಡೋ. ಅದಕ್ಕೆ ನಂಗೆ ಬೇಸಿಕ್ ಒಂದು ಬ್ಲಡ್ ಟೆಸ್ಟ್ ಎಂಬುದು ಇಟ್ ವಿಲ್ ಕಾಸ್ಟ್ ಅರೌಂಡ್ ಒಂದು 900 rupees 1000 ಬಂದ್ರ. ಸೊ ಎವ್ರಿ ಇಯರ್ ಒಂದು 1000 rupees ಒಂದು ಶುಗರ್ ಕರೆಕ್ಟ್ ಆಡಿದ್ಯಾ, ನಂಗೆ ಸಾಲ್ಟ್ ಲೆವೆಲ್ ಕರೆಕ್ಟ್ ಆಡಿದ್ಯಾ, ನಂಗೆ ಕೊಲೆಸ್ಟ್ರಾಲ್ ಒಳ್ಳಂಗ ಆಡಿದ್ಯಾ, ನಂಗೆ ಲಿವರ್ ಒಳ್ಳಂಗ ಫಂಕ್ಷನ್ ಮಾಡ್ರವಾ ಆತ ಮಾಕೆ ಒಂದು ಬೇಸಿಕ್ ಟೆಸ್ಟ್ ನಂಗೆ ಹೇಗೂ ನೋಡಿಂಡೇ ಇಬ್ಬದು. ದಟ್ ಈಸ್ ಆಲ್ವೇಸ್ ಬೆಸ್ಟ್. ಯಾಕಂದ್ರೆ ಡಯಾಬಿಟೀಸ್ ಎಲ್ಲ ಸಿಂಪ್ಟಮ್ಸ್ ಬಂದುತ್ತಾ ನಂಗೆ ಹೋಯ್ ಕಂಡಿಡ್ತನೋ ಅಂಬುದೋட ದಿಢೀರ್ ಒಂದು ಬ್ಲಡ್ ಟೆಸ್ಟ್ ಓಪನ್ ಅಂತ நிறைய ಅವಕ್ಕೆ ಕಂಡಿಡ್ತಾರ. ಅದರಿಂದ ಎವ್ರಿ ಇಯರ್ ಒನ್ಸ್ ಒಂದು ಚೆಕ್ಅಪ್ ಎಂಬುದು ಅಪ್ರಾವಶ್ಯ. ಸೊ ಏನಗ ಇನ್ನೊಂದು ಇದಾಡದಕ್ಕ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಬಂದು ಕೊಟ್ಟಿರ್ತಾರ ಓದಾರ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ಯಾರ ಅಲ್ಲ ಅದನ್ನ ರಿಸಲ್ಟ್ ಈಸೋದಕ್ಕೆ ಬಂದು ಅಪ್ಪರ ಹೆಸಿಟೇಟ್ ಆದಾರ. ಯಾಕಂದ್ರೆ ಇದನ್ನೇ ಹೇಗಿರ್ತಾರ್ರಿ ಅದನ್ನೇ ಹೇಗಿರ್ತಾರ. ಸೊ ಅದನ್ನ ಒಂದು ಅವೇರ್ನೆಸ್ ನಿಂಗೆ ಇಲ್ಲ ಅದಕ್ಕ ಈಗ ನಾ ಹೇಗೋದು ಹೆಸಿಟೇಟ್ ಆಪದಿಗೂ ಒಂದೂ ಇಲ್ಲ. ಈಗ ಒಂದು ಅಡದೇಂದ ನಂಗೆ ಮುಂದಾಡೆ ಅರ್ದುಪ್ಲ ಅದಕ್ಕೆ ಏನ ಮೆಷರ್ಸ್ ಬೇಕಟ್ಲಿ ಎತ್ತಿ ಅದನ್ನ ರೆಡಿ ಮಾಡಿ ಬಿಡಾಕು. ನಂಗೆ ಆ ರಿಪೋರ್ಟ್ ಈಸಿ ಅಮ್ಮ ಎದಾಲಿ ಶುಗರ್ ಹತ್ರ ಒಂದು ಹೇಗಿಪ್ನವು ಎದಾಲಿ BP ಅಡದಿಂದ ಇತ್ತ ಅಂಜಿಂಡ್ ಇದ್ದಲೆ ನಂಗೆ ಇನ್ನೂ ಕಂಡೀಷನ್ ವರ್ಸನ್ ಮಾಡಿಂಡೇತ ಇದ್ದ ನಾವು. ಸೊ ಕುಣ್ಣದ ಅಡೋಣೆ ಒಂದು ಉಣ್ಣ ಸರಿ ಮಾಡೋದಗೂ ಅದು ಒಳ್ಳಂಗ ದೊಡ್ಡ ಫುಲ್ ಬಾಡಿ ಫುಲ್ಲ ಪರವಿದಗಿಂದ ಬಂದು ಕ್ಯೂರ್ ತೇಡಿಂದಿದ್ದಲೆ ರಿಸಲ್ಟ್ ಸಿಕ್ಕವೇ ಸಿಕ್ಕ. ಸೊ ಅನ್ನಂದ ಆಲ್ವೇಸ್ ಬ್ಲಡ್ ಟೆಸ್ಟ್ ಮಾಡ್ಲೆ ರಿಸಲ್ಟ್ ಈಸಿ ನೋಡ್ವಿ. ಇಫ್ ಎವ್ರಿಥಿಂಗ್ ಅಂಡರ್ ನಾರ್ಮಲ್
don't worry about anything. நீங்க நார்மல் ரொட்டீனை ஃபாலோ ಮಾಡುವಿ. if something changes, if you feel, everybody have a ஒரு ಡಾಕ್ಟರ್ வந்து ನಿಂಗೆ ಒಂದು ಡಾಕ್ಟರ್ ಇದ್ದಾರೆ ಇಲ್ಲಿ, ಅವಕ್ಕೆ ಸರ ಕಟ್ಟಾಯ ತೋರಿಸಿದ್ರು ಡಾಕ್ಟರ್ ತಡತ್ತವ ಇದು ಏನು ಮಾಡೋದು ಅಂತ ಕೇಳ್ತಾರೆ. early prevention is always gives a cure. ಸರಿಕಾ, ನಂಗೆ ಪಾರ್ಟಿಸಿಪೆಂಟ್ಸ್ ಆರ್ ಓಪನ್ ಮುಂದೆ ಈಗ ಒಂದು ಕ್ವೆಶ್ಚನ್, ನಂಗೆ ಫುಡ್ ಪತ್ತಿ ಮಾತಾಡಿಬಿಡಕ್ಕ. ಈಗ ನಂಗೆ ಆ ಕಾಲನಾಗ ತಿಂದ ಹೆಲ್ತಿ ಫುಡ್ ಬಂದು ನಂಗೆ ಈಗ ತಿಂಬದಿಲ್ಲ, ಎಲ್ಲವೇ ಈಗ ಜಂಕ್ ತಾ, ಎಲ್ಲವೇ ಫಾಸ್ಟ್ ಅಂಡ್ ರೊಟೀನ್ ಮಾಡೋ ಫುಡ್ಸ್ ತಾ. ಸೊ ನಂಗೆ ಬಂದು ಈ ಕರೆಂಟ್ ಸಿಚುವೇಶನ್ ದಾಗ ನಂಗೆ ಎತ್ತ ಫುಡ್ ಬ್ಯಾಲೆನ್ಸ್ ಮಾಡೋದಕ್ಕ. ಓಕೆ, ಸಿ ಈ ಫುಡ್ ಬ್ಯಾಲೆನ್ಸಿಂಗ್ ಎಂಬುದು ನಾರ್ಮಲ್ ತಾ. ಒಂದು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ನಂಗಗಾರದು ಈ ಮೂರು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಪತ್ತಿ ಮಟ್ಟುತ್ತಾ ನಂಗಾರದು. ಸೊ ಅದರಿಂದ ಒರ್ಕದ ಒಂದು ಇಡ್ಲಿ ಎತ್ತಿಲ್ಲ, ಅದಕ್ಕೆ ಒಂದು ಸಾಂಬಾರ್ ಬೇಕು, ಒಂದು ಆ ಇಡ್ಲಿಗ ಸಾಂಬಾರ್ಗ ಸಿಟಿ ತುಪ್ಪ ಹಾಕಿಲ್ಲ, ಒಂದು ಗೀ ಬಂದಿಟ್ರ. ಸೊ ಹಿಯರ್ ಕಮ್ಸ್ ಯುವರ್ ಕಾರ್ಬೋಹೈಡ್ರೇಟ್, ಫ್ಯಾಟ್ ಅಂಡ್ ಪ್ರೋಟೀನ್. ಸೊ ಇತಮಾಕೆ ಎವ್ರಿ ಟೈಮ್ ಫುಡ್ ದೋಗ್ಯೂ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು. ಆಲ ಹೇಗೂ ಬಂದು ನಂಗ ಪ್ರೋಟೀನ್ ಶುಡ್ ಬಿ ಆಲ್ವೇಸ್ ಹೈಯರ್, carbohydrate should be always lesser. ಸೊ ಈ ಇಡ್ಲಿ, ದೋಸೆ, ಅಕ್ಕಿ, ರೈಸು ಇದೆಲ್ಲ ತಿಂಬೋಕ ಸಿಟಿ ಅದನ್ನ ಕಮ್ಮಿ ಮಾಡಿಟ್ಟು ಈ ವೆಜಿಟಬಲ್ಸ್ ಜಾಸ್ತಿ ತಿಂಬೋಕ ವೆಜಿಟಬಲ್ಸ್, ಈ ನಾನ್ ವೆಜ್ ತಿಂಬೋಕ ನಾನ್ ವೆಜ್ ಪೀಸಸ್ ಅಪ್ಪರ ಎತ್ತೋದು. ಅತಮಾಕೆ ಈ ಪ್ರೋಟೀನ್ ಓட ಇಂಟೇಕ್ ನಂಗೆ ಜಾಸ್ತಿ ಮಾಡ್ಲಿಯೇ ಪೋದು. ಅಂದ್ರೆ ಕಟ್ಟಾಯ ಬಂದು ಈ ಡೈರಿ ಪ್ರಾಡಕ್ಟ್ಸ್ ಇಂದ ತುಪ್ಪ ಇದೆರಡನ್ನೂ ಬಂದು ಅಪ್ಪರ ಜಾಸ್ತಿ ಯೂಸ್ ಮಾಡೋದು. ನಂಗದೋಗ ತುಪ್ಪದ ಹಿಟ್ಟುಂದೇ ಒಂದು ಅಟ್ಟುತ್ತು. ಈಗೆಲ್ಲ ಆ ತುಪ್ಪದ ಹಿಟ್ಟ ನಂಗೆಲ್ಲ ಎಣ್ಣೆ ಇಟ್ಟು ಮಾಕತ ಮಾಡಿದ್ದು. ದರ್ ಇಸ್ ನೋ ತುಪ್ಪ ಅಟ್ ಆಲ್. ಸೊ ತುಪ್ಪ ಬಂದು ಇಟ್ ಈಸ್ ಅ ವೆರಿ ವೆರಿ ಕ್ರೂಷಿಯಲ್ ಒಂದು ಫುಡ್ ಐಟಮ್, ಬಿಕಾಸ್ ಘೀ ಇಸ್ ಅ ಮೆಡಿಸಿನ್. ಘೀ ಇಸ್ ನಾಟ್ ನಿಂಗೆ ಕೊಲೆಸ್ಟ್ರಾಲ್ ತರ ಘೀ ತಿಂದಲೆ ನಿಂಗೆ ಬಾಡಿ ಬಂದ್ರ ನೆರಿಯ ನೆಂಚ್ಯಾರ ಅದೆಲ್ಲ ಒಂದು ಮಿತ್ತ. ಘೀ ಇಸ್ ಅ ವೆರಿ ಗುಡ್ ಕೊಲೆಸ್ಟ್ರಾಲ್ ವಿಚ್ ಹೆಲ್ಪ್ ಯು ಟು ಇಂಪ್ರೂವ್ ಯೋರ್, ನಿಂಗೆ ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಮಾಡೋದು ಅಂದ್ರೆ ನಿಂಗೆ ಕಟ್ಟಾಯ ಡೈರಿ ಪ್ರಾಡಕ್ಟ್ಸ್ ಎತ್ತಿಯೇ ಹಾಕೋದು. ಡೈರಿ ಪ್ರಾಡಕ್ಟ್ಸ್ ಎತ್ತೋದೋಗಿ ನಿಂಗೆ ವೆಯ್ಟೇ ಬರ. ಸೊ ಅದರಿಂದ ಫ್ಯಾಟ್ ಪ್ರಪೋರ್ಷನ್, ಪ್ರೋಟೀನ್ ಪ್ರಪೋರ್ಷನ್ ಅಂಡ್ ಕಾರ್ಬೋಹೈಡ್ರೇಟ್ ಇದೆಲ್ಲ ಈಕ್ವಲ್ ಶೇರ್ಸ್ ತೋಗ ಅಟ್ಲತ್ತ ನಂಗೆ ಪ್ರಾಪರ್ ಒಂದು ಡಯಟ್ ಎತ್ತಿ ನೋಡುದು. ಇನ್ನೊಂದು ಆಡದಕ್ಕ ಶುಗರ್ ಪೇಷಂಟ್ಸ್ ಬಂದು ಪ್ರಾಪರ್ ಟೈಮ್ ನ ಇಟ್ಟು ತಿಂಬುದು ಅತ್ತೇನೋ, ನಂಗೆ ಟೈಮ್ ಮೇಂಟೈನ್ ಮಾಡೋದು ಅಂಬುದು. ಅದು ಈಗ ಬಂದು ಎಲ್ಲವೇ ರೊಟೀನ್ ಎಲ್ಲ ಬಿಸಿ ಲೈಫ್ ಎಲ್ಲ ವರ್ಕ್ ಮಾಡಿದ್ದಾರೆ. ಆಗ ಬಂದು ಆ ರೊಟ್ಟಿ ಟೈಮಿಂಗ್ಸ್ ಎತ್ತ ನಂಗೆ ರೆಡಿ ಕರೆಕ್ಟ್ ಮಾಡೋದಕ್ಕ. Okay, see there is no specific timing for you should have. ನಿಂಗೆ ಬ್ರೇಕ್ಫಾಸ್ಟ್ 8 ಮಣಿಗೆ ತಾ ಎತ್ತೋದು, 9 ಮಣಿಗೋಸ್ ಎತ್ತೋದು, ಲಂಚ್ 1 ಮಣಿಗ, ಸಂತು ಡಿನ್ನರ್ 8 ಮಣಿಗೋಸ್ ತಿನ್ಬೋದು. ಇದೆಲ್ಲ ಬಂದು there is no scheduled timing at all. ಸಂಗಟ ಇಬ್ಬವಕ್ಕಾಗ ಏಕ ಟೈಮಿಂಗ್ ಶೆಡ್ಯೂಲ್ ತಂದಾಗ ಯು ಆರ್ ಟೇಕಿಂಗ್ ದ ಮೆಡಿಸಿನ್ ಹಿಂಗ ಮದ್ದು ಎತ್ತಿಯಾರಿ. ಸೊ ವರ್ಕದ ಒಂದು ಡೋಸ್ ಮದ್ದು ಎತ್ತೋದು, ಸಂತ ಒಂದು ಡೋಸ್ ಮದ್ದು ಎತ್ತೋದು ಅತ್ತ ಹೇಳದೋಗ ನಿಂಗೆ ಮದ್ದು ಮಾತ್ರ ಹಾಕಿಟ್ಟು ಇಟ್ಟು ತಿನ್ನಾದಿದ್ದಿಲ್ಲ, ಅದಕ್ಕೂ ಕಾನ್ಸಿಕ್ವೆನ್ಸಸ್ ಬಂದಿಟ್ರ. ಅದಕ್ಕಾಯ್ತದ ಈ ಮದ್ದು ತಿಂದ ಹಿಂದೆ ಎತ್ತಿರಿ. ಸೊ ಆಗ ಒಂದು ಮದ್ದು 8 ಅವರ್ ಗೆಲ್ಸಿಗಿದ್ರ ಅಂದ್ರೆ ನಿಂಗೆ 1 ಮಣಿ ತಿಂದಲ ಮರ್ಚಿ 8 ಮಣಿಗೆ ತಿಂಬೋದು. ಅದ್ ತಿಂಬುದು ಒಂದು ಕಟ್ಟಾಯ. ಏನಾಗಾಯ್ತು ಮೆಡಿಸಿನ್ಗಾಯ್ತ ಫುಡ್ ಬಂದು ಕಟ್ಟಾಯ ಆತಿತ್ತವ್ರ. ದರ್ ಇಸ್ ನೋ ಥಿಂಗ್ ದಟ್ ನಿಂಗೆ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಒಂದು ಎತ್ತೋದು ಕಟ್ಟಾಯವೇ ಇಲ್ಲ. ನಾರ್ಮಲಿ ನಂಗೆ ಎಲ್ಲಾಗೂ ನಿಂಗೆ ಏಸಗ ಎತ್ತಲಿ ನೋಡ್ವಿ. ನಂಗೆ 11 ಮಣಿ ಆಲತ್ತ ಒರ್ಕುದು ಹೊಟ್ಟೆಯ ಅಸ್ತರ ನೆರಿಯ ಅವಕ್ಕ ನಂಗೆ ಇಟ್ಟು ಗನಾದು ಓಪದೆ ಬ್ರೇಕ್ಫಾಸ್ಟ್ ನತ್ತ ಸ್ಕಿಪ್ ಮಾಡಿಂಡೋನು ಇಲ್ಲಿಯಾ. ಸೊ ನಂಗೆ ಬಾಡಿಯೇ ಬಂದು ಎತ್ತೆ ಅಂದ್ರೆ ನಂಗೆ ಬ್ರೇಕ್ಫಾಸ್ಟ್ ಟೈಮೇ 10-11 o'clock ತ ಫಿಕ್ಸೇ ಮಾಡ್ರ. ಬಟ್ ನಂಗೆಲ್ಲ ಅರ್ಲಿಯ 8 o'clock ಇಟ್ಟು ತಿನ್ನೋ, ಅದಿಗಿಂದ 1 ಮಣಿಗೆ ಲಂಚ್ ಎತ್ತಿನೋ. ಸಂತು ಬಂದು 10-11 o'clock. ಈಗ ಈ ವಾಟ್ ಹೇಳ್ಟೆಲ್ ಸ್ವಿಗ್ಗಿ ಅತಮಕ್ಕೆಲ್ಲ ಬಂದದಾಪನೆ ನೈಟ್ 1 o'clock 2 o'clock ಎಲ್ಲ ಇಟ್ಟು ತಿನ್ಬೋಕೆಲ್ಲ ನರಿಯ ಇದ್ದಾರೆ. ನಾರ್ಮಲಿ ಬೆಡ್ಗೆ ಒಪ್ಪದ್ಗ 3 hours ಮುಂದಾಡು ನಿಂಗೆ ಡಿನ್ನರ್ ಇದ್ದಲೆ ನಿಂಗೆ ಆಲ್ವೇಸ್ ಹೆಲ್ತಿಯ ಇರಾಕು. ಸೊ ಅಡವದ್ಗ ಒಂದು 1/2 an hour ಮುಂದಾಡು, 10 ನಿಮಿಷಕ್ಕೆ ಮುಂದಾಡು ಇಟ್ಟು ತಿಂದಿಟ್ಟು ಹೋಯ್ ಅಡದಲೆ ಆಗ ತಿಂದ ಎಲ್ಲಾ ಫುಡ್ಡುವೆ ನಿಂಗೆ ಬಾಡಿಯ ಫ್ಯಾಟ್ ಡೆಪಾಸಿಟ್ ಆರ, ನಿಂಗೆ ಬಾಡಿಯ ಗ್ಲುಕೋಸ್ ಇನ್ಕ್ರೀಸ್ ಮಾಡ್ರ, ನಿಂಗೆ ಬಾಡಿಯ BP ತಂದ್ರ, ನಿಂಗೆ ಹಾರ್ಟ್ ಅಟ್ಯಾಕ್ ತಂದ್ರ. ಇದೆಲ್ಲವ ಮಾಡೋದು ನಿಂಗೆ ನೈಟ್ ಫುಡ್ ಮಾತ್ರ. ಪಾರ್ಟಿಸಿಪೆಂಟ್ಸ್ ಏದಾದ್ರು ಕ್ವೆಶ್ಚನ್ಸ್ ಎತ್ತಲೆ ನನಗೆ ಹ್ಯಾಂಡ್ ರೈಸ್ ಮಾಡಾಕು ನಾ ಅವಕರ ರೂಟ್ ಮಾಡ್ನೆ. ಸೊ ದರಾಚಿದ್ರ ಕ್ವೆಶ್ಚನ್ಸ್ ಏದಾದ್ರು ಚೆರದಿಯಾ? சரிக்கா, நாங்க பார்ட்டிசிபென்ட்ஸ் ரெடி. அப்ப நம்ம வந்து நெக்ஸ்ட் ಒಂದು ಕ್ವೆಶ್ಚನ್ ನೋಡಕ, ಡಯಾಬಿಟಿಸ್ ಬಂದು ಕ್ಯೂರಬಲೇ ಕಡೆಯವಾ? ಕ್ಯೂರೇ ಮಾಡೋದು ಮುಡಿಯವಾ? ಕಂಡಿಪಾ ಲೈಫ್ ಲಾಂಗ್ ಸಾವನಗಟ್ಟ ಮದ್ದುತ್ತೆ ಇರ್ತದ? Diabetes is 100% curable. So this is the ಇದು ಎಂಗ ಮಾಡಿ ನಿಬ್ಬದೇ ಇರುತ್ತಾ. Diabetes is 100% curable. Only thing you need to change your lifestyle.
ಆಸಕ್ತ ಮದ್ದು ಎತ್ತೋದು ಗನ ಅತ್ತೇಂದು ಏಗಿಲ್ಲ ಯು ಹ್ಯಾವ್ ಟು ಗೋ ಫಾರ್ ಅ ವೆರಿ ಗುಡ್ ಹೆಲ್ತಿ ಲೈಫ್ ಸ್ಟೈಲ್. ಇಲ್ಲ ನಾ ಏಗು ಬೇಕಟ್ಲಿ ಒರಿಗಿನ ಏಗು ಬೇಕಟ್ಲಿ ಇಟ್ಟು ತಿನ್ನ ಆಲೆ என்ன சுகர் கண்ட்ரோலா ஆடோது வந்து கட்டாய சாவனகட்ட மத்திய எத்திதா ஆகுது. So if you want to change your routine, now the healthy apado, I should always have a good diet, I should always a good exercise, I should always have good sleep. Ida ಒಳ್ಳಂಗ ಬ್ಯಾಲೆನ್ಸ್ ಮಾಡಿಯಾರಿಂದಲೆ ಡಯಾಬಿಟಿಸ್ ಇಸ್ 100% ಕ್ಯೂರಬಲ್. ಇದೋಗ ಡಯಾಬಿಟಿಸ್ ಕ್ಯೂರ್ ಎಂಬುದೆಲ್ಲ ಒಂದೂ ಇಲ್ಲ. ಯಾಕಂದ್ರೆ ನಾರ್ಮಲಿ ಕ್ಯೂರ್ ಈಗಲೇ ಎಲ್ಲ ನೆಂಚಾರ ಎತ್ತ ಕ್ಯೂರ್ ಆರಾಂಬುದು. ಸಿ ಈಗ ನಿಂಗ ನಾರ್ಮಲ್ ನಂಗ ಇಬ್ಬೊಕ್ಕರೆ 120 ಶುಗರ್ ಇದ್ದಲೆ ನಾರ್ಮಲ್ ಅಂದ್ ಈಗಿನವ ಇಲ್ಲಿಯಾ 120 sugar is normal. So you are making under control. So ಈ ಕಂಟ್ರೋಲ್ ನಂಗೆ ಇನ್ನು ಕಂಟ್ರೋಲ್ ಬೀಪದುತ್ತಾ ಡಯಾಬಿಟಿಸ್ ಕ್ಯೂರ್ ಮದ್ದಿಲ್ಲಾದ ಇದನ್ನ ಎತ್ತ ಕಂಟ್ರೋಲ್ ಬೀತ್ರ. ಸೊ ವಿತ್ ಯುವರ್ ಫುಡ್, ವಿತ್ ಯುವರ್ ಲೈಫ್ ಸ್ಟೈಲ್, ವಿತ್ ಯುವರ್ ಎಕ್ಸಸೈಸ್ ಹ್ಯಾಬಿಟ್ಸ್ ಇದನ್ನ ಮಾಡಿಯೇ போது நீங்க அதே ಕಂಟ್ರೋಲ್ ದೋಗ ಯು ಕ್ಯಾನ್ ಮೇಂಟೈನ್ ಇಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್ ದಾರ ಚಿತ್ರ சரிக்கா. నెక్స్ట్ ఒక దారాచి రెడీ అప్పన ముందే నాకు చెప్తాను. నా గర్దక ఒక 4-5 ಇದ್ದಾರೆ, ಬಟ್ ಅವಕ್ಕೆ ಶುಗರ್ ಅಡವೆ ಅಲ್ಲ ಅವಕ ಹೇಗೋದು ಹಿಂಗ ಫುಲ್ ವಾಕ್ ಮಾಡಿಯೋ ಎಷ್ಟು ದೂರ ಅಲ್ಲಿ ಹಿಂಗ ಬಸ್ ಹತ್ತೋದಿಲ್ಲ, ಹಿಂಗ ನಡೆದಂತವನಿಯೋ ವಾಕ್ ಮಾಡಿಯೋ ಮುರಿದಳವಾಗ ಡಯಟ್ ಇದ್ದಾರೆ. ಬಟ್ ಇನ್ನಾಗಟ್ಟುವ ಅವಕ ಟ್ಯಾಬ್ಲೆಟ್ ಇತ್ತುಲ್ಲ ಒಳ್ಳಂಗ ಒಂದ್ ಅಳವಾಗ ಬಾಡಿ ಇದ್ರು, ಈಗ ಬಂದು ಆ ಬಾಡಿ ಭಯಂಕರವಾಗಿ ಲೀನ್ ಆಗಿದ್ದಾರೆ. ಸೊ ಇದೆಲ್ಲ ಬಂದು ಅದನ್ನ ಕಾಸ್ಟ್ ಶುಗರ್ ಅಟ್ಟುಂಡಿ ಟ್ಯಾಬ್ಲೆಟ್ಸ್ ಇರ್ತಾದ ಡಯಟ್ ನೀವು ಇಲ್ಲದಪ್ಪನ ಇವಾಗೆಲ್ಲ ಅರವ ಏನಾತ ಇಲ್ಲ ಇವಕ್ಕೆಲ್ಲ ಬಂದು ಏನಾದಾರ ಅಂದ್ರೆ ಮಸಲ್ ಲೂಸ್ ಮಾಡ್ಯಾರ. ದೇ ವಿಲ್ ನಾಟ್ ಲೂಸ್ ದ ಫ್ಯಾಟ್. ಅವಕ್ಕೆ ನಡವುದು ಇಸ್ ಅ ವೆರಿ ಗುಡ್ ಥಿಂಗ್ ಬಟ್ ಆ ನಡವುದಿಗೆ ಎನರ್ಜಿ ಎಲ್ಲಿಂದ ಬಂದ್ರ ಇವಕ್ಕ ಡಯಟ್ ದೋಗಿ ಇದ್ದಾರ. ಸೊ ಡಯಟ್ ಎಂಬುದು ಯಾಕಂದ್ರೆ ನಂಗ ಬೇಸಿಕ್ ಡಯಟ್ ಅಂದ್ರೆ ಏನ ಫಸ್ಟ್ ಡಿಡ್ ಐ ಈಟ್ ದಟ್, ಡಿಡ್ ಐ ಈಟ್ ದಿಸ್ ಇತ್ತ ಮಾಕೆ ಇಲ್ಲ ಅದೇ ನಂಗೆ ಏನ ಮಾಡೋ ಒಂದ್ ಇಡ್ಲಿ ತಿಂದ್ರೆ ಡಯಟು, ಅಗಲಗಕ್ಕೂ ಒಂದು ಕಪ್ ಕೂ ತಿಂದ್ಲತ್ತ ಡಯಟು, ವೆಜಿಟೇಬಲ್ಸ್ ತಿಂದ್ರೆ ಡಯಟು, ನಾ ಫ್ರೂಟ್ ಡಯಟ್ ಹೋಗೋಣ, ಐ ಆಮ್ ಗೋಯಿಂಗ್ ಫಾರ್ ಅ ಪ್ಯಾಲಿಯೋ ಡಯಟ್, ಐ ಆಮ್ ಗೋಯಿಂಗ್ ಫಾರ್ ಅ ಕೀಟೋ ಡಯಟ್. ಇತ್ತ ಮಾಕೆ ಡಯಟ್ ಎಂಬುದಿಗೆ ಒಂದು ರೆಸ್ಟ್ರಿಕ್ಟೆಡ್ ಫುಡ್ ಹ್ಯಾಬಿಟ್ ಬೀತಿದ್ದಾರೆ. ಆ ರೆಸ್ಟ್ರಿಕ್ಟೆಡ್ ಫುಡ್ ಹ್ಯಾಬಿಟ್ ಈಗ ದಿನಾಗೂ ನಂಗೆ ಬಂದು ಒಂದು 4 ಇಡ್ಲಿ ತಿಂದೆ ಅಡಿಯೋಗ ನಾ ಡಯಟ್ ದೋಗ ಇದ್ದೇನೆ ಒಂದು 2 ಇಡ್ಲಿ ತಿಂದ್ರೆ ನಿನ್ನ ಬಾಡಿ ಸಪೋರ್ಟ್ ಮಾಡ್ರವಾ ಮಾಡ. ಆಗ ಆ ಎಕ್ಸಸ್ ಗ್ಲುಕೋಸ್ ಏನ ಮಾಡ್ರ ನಿಂಗೆ ಮಸಲ್ ದೋಗ ಇದ್ದು ಅದು ಇತ್ತೀರ. ಸೊ ಎವ್ರಿ ಟೈಮ್ ನಿಂಗೆ ಮಸಲ್ ನಿಂಗೆ ಬಂದು ಬ್ರೇಕ್ ಡೌನ್ ಮಾಡಿ 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 ಬಾಡಿ ಅದು ಕ್ಯಾಟಬಾಲಿಕ್ ರಿಯಾಕ್ಷನ್ ಅಂದ್ರ ಇದನ್ನ ಮಾಡಿ ಮಾಡಿ ನಿಂಗೆ ಬಂದು ಬಾಡಿಯ ಮಸಲ್ ತಾ ಜಾಸ್ತಿ ಲೂಸ್ ಮಾಡ್ಯಾರಿ. ಸೊ ದಿಸ್ ಇಸ್ ಇದನ್ನಂತ ಅವಕ್ಕೆ ಬಂದು ಲೀನ್ ಹಾಕೋದಿಲ್ಲ. ಓಕೆ ಸರ್. ಸೊ ಅವಕ್ಕೆ ಒಂದು ಪ್ರಾಪರ್ ನಾ ಎಕ್ಸರ್ಸೈಸ್ ಮಾಡಿದ್ದೆ, ಪ್ರಾಪರ್ ಡಯಟ್ ದೋಗಿದ್ದೆ, ವಾಕ್ ಉತ್ತಾ ಮಾಡಿದ್ದೆ, ನಾ ಇನ್ನಗಟ್ಟು ಮಾತ್ರೆಯೇ ಇರ್ತಲೆ ಹಾಲಿಗೆ ನಾ ಏಕ ಒಳ್ಳಿ ಐಡಿಯಾ ಅಂದ್ರೆ ನಿಂಗೆ ಬಂದು ನಿಂಗೆ ಮಸಲ ವೇಸ್ಟ್ ಮಾಡಿದ್ದಾರೆ. ಬಟ್ ನಿಂಗೆ ಒಡಂಬನ ಆಡೋ ಫ್ಯಾಟ್ ಆವೇತ ಆಡ್ದೆ. ಆಗ ಅವಕ್ಕೆ ಏನ್ ಅವೇರ್ನೆಸ್ ಕೊಡೋದಕ್ಕ ದೇ ಹ್ಯಾವ್ ಟು ಅತ್ತ ಈಗ ವಾಕಿಂಗ್ ಹೋಗೋದು ಇಸ್ ವೆರಿ ಗುಡ್. ಸೊ ಅವ್ರ ವಾಕಿಂಗ್ ಹೋಗಿ ವರ್ಕುದು ಇಟ್ಟು ತಿಂದದೇ 1 ಅವರ್ಗಿಂತ ಶುಗರ್ ಏಸಾಗಡದೆ ನೋಡೋದು. ಈಗ ಈಸಗ ನಡೆದು ಈಸಗ ಡಯಟ್ ದೋಗ ಇದ್ದು ಏನಾಗ 200 ಸಕ್ಕರೆ ಆಡದೆ ಅಂದ್ರೆ ವಾಟ್ ಈಸ್ ದ ಪಾಯಿಂಟ್ ಯು ಆರ್ ಕೀಪಿಂಗ್ ಇನ್ ಅ ಡಯಟ್, ವಾಟ್ ಈಸ್ ದ ಪಾಯಿಂಟ್ ಇನ್ ಯು ಆರ್ ಹ್ಯಾವಿಂಗ್ ಇದು ಯೂಸೇ ಇಲ್ಲಲ್ಲ. ಸೊ ಥ್ಯಾಂಕ್ ಯು ಕಾ. ನೆಕ್ಸ್ಟ್ ಬಂದು ಪೂರ್ಣಮ್ ಅವಕ್ಕೆ ಕೇಳಿದ್ದಾರೆ ಜನರಲ್ ಅಡ್ವೈಸ್ ಫಾರ್ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಕೇಳ್ತಾರಕ್ಕ. Okay, so only thing is first mandatory is 6 hours complete sleep ಕಟ್ಟಾಯ ಬೇಕು. ಅದಿಗಿಂದ ಎವ್ರಿ ಡೇ 2 liters of water ಕಟ್ಟಾಯ ಬೇಕು. ಅದಿಗಿಂದ ಎಲ್ಲಾ ವರ್ಕ್ ನಂಗ ಮಾಡೋ ನಂಗೆ ಅವರ್ ಬಾಡಿ ಶುಡ್ ಹ್ಯಾವ್ ದ ಎಬಿಲಿಟಿ ಟು ಡೂ ದ ವರ್ಕ್. ಅದಿಗಿಂದ ಪ್ರಾಪರ್ ಫುಡ್ ವಿ ಹ್ಯಾವ್ ಟು ಟೇಕ್. ಸೊ ನ್ಯೂಟ್ರಿಷಿಯಸ್ ಇಟ್ಟು ಎತ್ತೋದು ನಾ ಹೇಳಿದಂಗೆ ಕಾರ್ಬ್ಸು ಪ್ರೋಟೀನ್ ಫ್ಯಾಟ್ ಇದೆಲ್ಲವೂ ಬೇಸಿಕ್ ನಾರ್ಮಲ್ ಕ್ವಾಂಟಿಟಿ ಹೋಗ ಒಳ್ಳೆಯ ಕ್ವಾಲಿಟಿ ಫುಡ್ ಎತ್ತೋದು. ಆಸಕ್ತ ಇದನ್ನ ಮೇಂಟೈನ್ ಮಾಡ್ಲಿಯೇ ಪೋದು ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಹೆಲ್ತ್. ಓಕೆ ಓಕೆ ಅಕ್ಕ. ಈಗ ನಂಗ ಶುಗರ್ ಪತ್ತಿ ಮಾತಾಡೋಣ. ನಂಗ ಹೈ ಶುಗರ್ ಲೋ ಶುಗರ್ ನೋಡಕ್ಕ 2 ಇದು. ಸೊ ಎನ್ನವೇ ನಿಂಗ ಎತ್ತಿಲ್ಲ ನಾ ಪ್ರೆಗ್ನೆನ್ಸಿ ಹೋಗಿ ನನಗೆ ಶುಗರ್ ಅಟ್ಟ. ಸೊ ನೆಕ್ಸ್ಟ್ ಡೇ ಬಂದು ನನಗ ಶುಗರ್ ಬಂದು ಲೆವೆಲ್ ಕಮ್ಮಿ. ಈಗ ಬಂದು ನಾ ಬಂದು ಮಂತ್ಲಿ ಒನ್ಸ್ ಬಂದು ಕಂಪಲ್ಸರಿ ನಾ ಎನಗಾಯಿ ನಾ ಎತ್ತಿನ ಶುಗರ್ ಎತ್ತಿನ. ಬಟ್ ಶುಗರ್ ಬಂದು ಲೋವಾವೇ ಹೊಡೆದೆ. ಸೊ 80, 79, 80 ಲೋವಾವೇ ಹೊಡೆದೆ. ಸೊ ಅದು ಏಕಾತ ಮಟ್ಟ. ಸೊ ನಂಗೆ ಪ್ರೆಗ್ನೆನ್ಸಿ ಹೋಗಿ 170 ಪಕ್ಕ ಪೀಕ್ ನಟ್ರ. ಸೊ ಈಗ ನೋಡ್ಲೆ ಫಾಸ್ಟಿಂಗ್ ದೋಗೆ 70, 75, 80, 85 ತಿಂದಗಿಂದಾಡು ಕೂಡ ಒಂದು 10 ಪಾಯಿಂಟ್ಸ್ ಜಾಸ್ತಿ ಯಾರ. ಸೊ ನಾ 1 ಜನ ಒಂದು ಉಪ್ಮಾ ಮಾಡಿ ಅದಕ್ಕೆ நிறைய ಶುಗರ್ ಹಾಕಿ ನಂಗೆ ತಿಂದು ಚೆಕ್ ಮಾಡ್ನೋ.
ಸೊ ಅತ್ತನ್ ಮಾಡ್ಲಿ ನಂಗೆ ಕಮ್ಮಿ ಆತ ತೋರಿರಕ್ ಅದನ್ನ ಅದಕ್ಕ ಎಲ್ಲ ನೆಂಚಾರ ಶುಗರ್ ತಿಂದ್ರೆ ಶುಗರ್ ಬಂದ್ರ ಅಂದು ಶುಗರ್ ತಿಂದ್ರೆ ಶುಗರ್ ಬರ ಈಗ நீங்க லோ சுகர் ஆலி எங்க சுகர் தானே தனியும் தந்தல தான் நீங்க நார்மல் சுகர் லெவல் ಬಪ್ಪದು ಮುಂದ್ರ ಸೊ ಶುಗರ್ ತಪ್ಪದುಂಬುದು ಆ ನಿಮಿಷಗ நீங்க ಶುಗರ್ ಲೆವೆಲ್ ಹೈ ಮಾಡಿಟ್ಟು ಡೌನ್ ಆಯ್ತ್ರ ஏகும் ஸ்வீட்ஸ் வந்து சுகரே தர அதே மாதிரி ಈ ಫ್ರೂಟ್ಸ್ ತಿಂದಲೆ நிறைய ಅವಕ್ಕೆ ಶುಗರ್ ಬಂದ್ರ ಅಂದ್ರೆ ಫ್ರೂಟ್ಸ್ ತಿಂದಲಿ ಶುಗರ್ ಬರ ಫ್ರೂಟ್ಸ್ ಎಲ್ಲ ಬಂದು ಫ್ರೂಟ್ಸ್ ಕಡ ಫ್ರುಕ್ಟೋಸ್ ಸುಕ್ರೋಸ್ ಇದೆರಡು ಏನಾರ ಅಂದ್ರೆ ಕೊಲೆಸ್ಟ್ರಾಲ್ ಮಾರಿ ನಿಂಗೆ ಸಾರ ಸ್ಟೋರೇಜ್ ದೋಗತ ಅಟ್ರವಿತ ಹೊರತು ನಿಂಗೆ ಬ್ಲಡ್ ಶುಗರ್ ಇಮಿಡಿಯೇಟ್ ರೈಸ್ ಎಲ್ಲ ಮಾಡ ಒಂದು ಅದಿಗಿಂದ ಮೂರಾவது ಈಗ ನಿಂಗೆ ಇದು ಎತ್ತಿದ ಪ್ರೆಗ್ನೆನ್ಸಿದೋಗ ಎಲ್ಲಾಗೂ ಥೈರಾಯ್ಡ್ ಜಾಸ್ತಿ ಆರ ಸೊ ಥೈರಾಯ್ಡ್ ಇಂಡ್ಯೂಸ್ ಆಲಿ ಇನ್ಸುಲಿನ್ ಜಾಸ್ತಿ ಇದಾರೆ ಇನ್ಸುಲಿನ್ ಆಲಿಯ ರೆಸಿಸ್ಟೆಂಟ್ ಬಂದ್ರ ಅದರಿಂದ ಡಯಾಬಿಟಿಸ್ ಬಂದ್ರ ಈಗ ಒನ್ಸ್ ಪ್ರೆಗ್ನೆನ್ಸಿ ಓವರ್ ಆದ್ರೆ ಯುವರ್ ಥೈರಾಯ್ಡ್ ಇಸ್ ನಾರ್ಮಲ್ ಯುವರ್ ಮೆಟಬಾಲಿಸಮ್ ಇಸ್ ನಾರ್ಮಲ್ ದಟ್ಸ್ ವೈ ಯುವರ್ ಶುಗರ್ ಇಸ್ ಆಲ್ಸೋ ನಾರ್ಮಲ್ ಓಕೆ ಸೊ ಈಗ ದೋಸೆಯಾಗ ನಾರ್ಮಲ್ ಆಗಿ ಅವಕ್ಕೆ ಶುಗರ್ ಬಂದು 60 ಲೆವೆಲ್ ನ ತಟ್ರ ಏನ ದೊಡ್ಡಪ್ಪನವಕ ಅವಕ್ಕೆಲ್ಲ ಬಂದು ಶುಗರ್ ಲೋತ ಸೊ ಅವಕ್ಕೆಲ್ಲ ಏನ್ ಅಡ್ವೈಸ್ ನಾರ್ಮಲ್ ಶುಗರ್ ಲೆವೆಲ್ ಇಲ್ಲ ನಾರ್ಮಲ್ ಲೆವೆಲ್ ಗೆ ಎತ್ತಿ ಬಪ್ಪದಲ್ಲ ಅವಕ್ಕರ ಬಾಡಿಗ ದಟ್ ಈಸ್ ನಾರ್ಮಲ್ ಶುಗರ್ ಲೆವೆಲ್ ಸೊ ಇಟ್ ಇಸ್ ನಾಟ್ ದಟ್ ಎಲ್ಲಾಗೂ ಸಾರಿ ಇಟ್ ಇಸ್ ನಾಟ್ ದಟ್ ಎಲ್ಲಾಗೂ ಮ್ಯಾಂಡಿಟರಿ ಆ 80 ಇಬ್ಬದು 120 ಇಬ್ಬದು 100 ಇಬ್ಬದು ಎಂಬುದು ಮ್ಯಾಂಡಿಟರಿ ಎಲ್ಲ ಅಲ್ಲ எங்க சார பேஷண்ட்ஸ் ಬಂದಾರ ಅವಕಾಗ 200 ತ ಅವಕರ ನಾರ್ಮಲ್ ಶುಗರ್ ಲೆವೆಲ್ ಸೊ ಅವಕರ 200 ಕಮ್ಮಿ 190 180 ಬಂದ್ಲೆ ದೇ ಬಿಕಮ್ ಹೈಪೋಗ್ಲೈಸಿಮಿಕ್ ಲೋ ಶುಗರ್ ಆಯ್ತಾರ so ಈಗ 60-70 doge they are very fine that is their normal glucose level so if they are very active they don't have any problem they are ella gelchavu madindiddare appara briska iddare andre nothing to worry about it 60 is also a normal sugar okay ka nanga iga chat nandu question iradaka ಕೌಸಿಕ ಅದನ್ನ ಕೇಳ್ತಾರ ಕೌಸಿಕ ನಿಂಗೆ ಕೇಳ್ತಾನಡ ಕ್ವಶ್ಚನ್ hi ka ಈ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ನಂಗೆ ಚೆಕ್ ಮಾಡಿ ಇಟ್ಟುಗ ಮುಂದಾಡು ಇಟ್ಟುಗ ಅಂದಾಡು ಯೂಶುವಲ್ ಇಟ್ಟು ತಿಂದುಟ್ಟು ಅಂದಾಡು ಶುಗರ್ ಲೆವೆಲ್ಸ್ ಬಂದು ರೈಸ್ ಆರ ಅತ್ತೆಂಬುದ ನಂಗೆಲ್ಲ ಅರ್ದದು ಬಟ್ ಸಮ್ಟೈಮ್ಸ್ ಅದು ಬಂದು ಲೋವಾವು ಅಡಕು ಇಟ್ಟು ತಿಂಬದು ಮುಂದೆ ಚೆಕ್ ಮಾಡಿದ ಬೇಡ ಅದು ಲೋ ಅಡಕು ಪೋಸ್ಟ್ ಪ್ರ್ಯಾಂಡಿಯಲ್ ಸೊ ಅದನ್ನ ಪತಿ ಸಿಟಿ ಎಕ್ಸ್ಪ್ಲೇನ್ ಮಾಡಿ எத்தன்ல ಈಗ ನಂಗ ಫಾಸ್ಟಿಂಗ್ ದೋಗ ನಂಗ ಆಡೋ ಶುಗರ್ ಅಡದಿಲ್ಲ ಅದಾದ ಸಂತಿ 8 ಮಣಿಗೆ ನಂಗ ಇಟ್ಟು ತಿಂದಿಟ್ಟು ನಾಯಿ ಹೊರ್ಕುದೆದ್ದು 8 o'clock ನಂಗ ಶುಗರ್ 7 o'clock 6 o'clock ಎನಿ ಟೈಮ್ ನಿಂಗೆ ಶುಗರ್ ಚೆಕ್ ಮಾಡೋಣ ನಿಂಗೆ ಶುಗರ್ ಸಾರ್ ಹೈ ಎಂಬುದು ಬಂದು ನಂಗ ಒಂದೂನು ತಿನ್ನಾದಿಬ್ಬನ ನಂಗ ಬಾಡಿಗ ಒಂದು ಬೇಸಿಕ್ ಒಂದು ಮೆಟಬಾಲಿಸಮ್ ನಡೆಯೋದಿಲ್ಲ ನಂಗ ಒರಿಗಿಲಿ ನಂಗ ಹಾರ್ಟ್ ಬೀಟ್ ಇಬ್ಬದು ನಂಗ ಒರಿಗಿಲಿ ನಂಗ ಬ್ರೈನ್ ಗೆಲ್ಚು ಮಾಡ್ರ ಒರಿಗಿಲಿಯೂ ನಂಗ ಬಾಡಿದೋಗೆ ಒಂದು ಬೇಸಿಕ್ ರೆಸ್ಪಿರೇಷನ್ ಆಡದ ಇದೆಲ್ಲ ಒಂದು ಬೇಸಿಕ್ ಗ್ಲುಕೋಸ್ ಒಂದು ಬೇಕಲ್ಲ ಆ ಗ್ಲುಕೋಸ್ ನಂಗ ಲಿವರ್ ಬಂದು ಪ್ರೊಡ್ಯೂಸ್ ಮಾಡಿಂದೇ ಇದ್ರ ಸೊ ಇಫ್ ಯು ಹ್ಯಾವ್ ಮೋರ್ ಫ್ಯಾಟ್ ಅರೌಂಡ್ ಯುವರ್ ಈ ಫ್ಯಾಟಿ ಲಿವರ್ ಡಯಾಗ್ನೋಸ್ ಅಟ್ರ ನೋಡಿವಿ ಮೋರ್ ಫ್ಯಾಟ್ ಅರೌಂಡ್ ಯುವರ್ ಲಿವರ್ ಅಡೋಕೆಲ್ಲ ಫಾಸ್ಟಿಂಗ್ ಶುಗರ್ ಹೈ ಆಟ್ರ ಅಲ್ಲ ಇಟ್ಟು ತಿಂದಗಿಂದ ಇಟ್ ವಿಲ್ ಬಿ ವೆರಿ ಲೋ ಬಿಕಾಸ್ ಇಟ್ಟದೋಗ ಬಪ್ಪ ಶುಗರ್ ವಿಡ ನಿಂಗ ಲಿವರ್ ಬಂದು ಜಾಸ್ತಿ ಗ್ಲೈಕೋಜನ್ ಸ್ಟೋರ್ ಮಾಡಿ ಆಡದೆ ಎಂಬ ಅರ್ಥ ಸೊ ಫಾಸ್ಟಿಂಗ್ ಶುಗರ್ ಹೈ ಆಡದೆ ಇಟ್ಟು ತಿಂದಗಿಂದ ನನಗೆ ಕಮ್ಮಿ ಆಡದೆ ಅಂತಂದ್ರೆ ನಿಂಗಗ ಲಿವರ್ ದೋಗೆ ಗ್ಲುಕೋಸ್ ಪ್ರೊಡಕ್ಷನ್ ಇಸ್ ವೆರಿ ಹೈ ಸೊ ದಟ್ ಈಸ್ ಕಾಲ್ಡ್ ಮೆಟಬಾಲಿಸಮ್ ಇಸ್ ಚೇಂಜಿಂಗ್ ಇದೆಲ್ಲ ಒಂದು ಸಿಂಪ್ಟಮ್ಸ್ ನಂಗೆ ತೋರ್ಚಿರ ಸೊ ಇದು ಅರ್ಗಪ್ಲೆ ಆಗವೇ ಡಾಕ್ಟರ್ ಸಾರ್ ನಿಂಗೆ ಕೇಪದು ಏನಾಗ ಫಾಸ್ಟಿಂಗ್ ಇತ್ತಾಡದೆ ಬಟ್ ಪೋಸ್ಟ್ ಪ್ರ್ಯಾಂಡಿಯಲ್ ಇತ್ತಾಡದೆ ಅಂತ ನಿಂಗೆ ಬಂದು ಕೇಪದು so it is nothing to worry about that ಆಗ ಅತಮ ಕಡೋನ ಏನ ಅದಕ್ಕೆ ಏನ ಮಾಡಾಕ ಪೋಸ್ಟ್ ಪ್ರ್ಯಾಂಡಿಯಲ್ ಬಂದು ಕಮ್ಮಿ ಆಗಿಲ್ಲ ಅತಮಕ ಲಿವರ್ ಅರೌಂಡ್ ಪೋಸ್ಟ್ ಪ್ರ್ಯಾಂಡಿಯಲ್ ಕಮ್ಮಿ ಅಪ್ಪದಲ್ಲ ನಾಟ್ ಅನ್ ಇಶ್ಯೂ ಬಟ್ ಫಾಸ್ಟಿಂಗ್ ಜಾಸ್ತಿ ಆಡದಲ್ಲಿಯಾ ಅದೀಗ ನಂಗ ಬಾಡಿದೋಗ ಗ್ಲೈಕೋಜನ್ ಸ್ಟೋರೇಜ್ ಜಾಸ್ತಿ ಆಡದ ನಂಗ ಅದನ್ನ ಇನ್ನೂ ಜಾಸ್ತಿ ಲಿವರ್ ಬಂದು ಖಾಲಿ ಮಾಡೋದು ಅದೀಗ ಯು ನೀಡ್ ಟು ಗೋ ಫಾರ್ ಎಕ್ಸರ್ಸೈಸಿಂಗ್ ಎಕ್ಸರ್ಸೈಸ್ ಮಾಡ್ಲತ್ತ ನಿಂಗೆ ಫಾಸ್ಟಿಂಗ್ ಶುಗರ್ ಕಮ್ಮಿ ಯಾರ ಅದೀಗ ಮಾತ್ರೆಯೋ ಇನ್ಸುಲಿನೋ ಒಂದು ಆಪ್ಷನ್ ಎತ್ತಿಲ್ಲ ಅಫ್ಕೋರ್ಸ್ ಕಮ್ಮಿ ಯಾರ ಬಟ್ ದಟ್ ಈಸ್ ನಾಟ್ ಅ ಹೆಲ್ತಿ ಲೂಸಿಂಗ್ ಆಫ್ ಯುವರ್ ಗ್ಲೈಕೋಜನ್ ಫ್ರಮ್ ದ ಲಿವರ್ ಓಕೆ ಈಗ ನಂಗೆ ಲೋ ಶುಗರ್ ಮಾತಾಡೋಣ ಲೋ ಶುಗರ್ಗೂ ಲೋ ಬಿಪಿಗೂ ಕನೆಕ್ಷನ್ ಅಡದಿಯಾಕ ಇಲ್ಲ ಒಂದು ಲೋ ಒಂದು ಹೈ ಆಡೋ ಆಪ್ಷನ್ಸ್ ಅಡದಿಯಾ ಅದನ್ನ ಕಾಂಬಿನೇಷನ್ ನಾರ್ಮಲಿ ಲೋ ಶುಗರ್ ಬಂದಲಿಯೇ ನರಿಯ ಅವಕಾಗ ಬಿಪಿ ಒಂದು ಡೌನ್ ಆರ so low sugar has always have an impact on low bp but low sugar adokaga a tension doga bp high ara so they will have there are people who have low sugar avakaga palpitation idella bandade avakara bp bandu bayangara raise ara so itamaka condition adade low sugar atla low bp adokuru iddare
ಥ್ಯಾಂಕ್ಸ್ ಕಾ. ಓಕೆ ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ನಂಗ ಮೇನಕಾ ಅಕ್ಕ ಹ್ಯಾಂಡ್ಸ್ ರೈಸ್ ಮಾಡಿದಾರೆ. ಅಕ್ಕ ನಿಂಗೆ ಕ್ವಶನ್ ಕೇತ್ ನೋಡಕ್ಕು. ಮೇನಕಾ ಸರ್ ಅವನ. ಗುಡ್ ಈವ್ನಿಂಗ್ ಅಕ್ಕ. ಗುಡ್ ಈವ್ನಿಂಗ್. ನಂಗ ಶುಗರ್ ಲೆವೆಲ್ ಬಂದು ಜಾಸ್ತಿ ಆಪನ, ಇನ್ಸುಲಿನ್ ಜಾಸ್ತಿ ಆಪನ. ನಂಗ ಮತ್ತ ಆರ್ಗನ್ಸ್ ಎಲ್ಲ ಬಂದು ಅದನ್ನ ಮೆಟಬಾಲಿಕ್ ಆಕ್ಟಿವಿಟೀಸ್ ಎಲ್ಲ ಸಿಟಿಗ ಕಂಟ್ರೋಲ್ ರಿಟಾರ್ಡ್ ಆಗಿ ಬಂದ್ರ ನಿಂಗೆ ಡಾಕ್ಟರ್ ಸಿಗ್ಯಾರ 100% ಆರ 100% ಆರ. ಅನ್ಟ್ರೀಟ್ ಆಪನ ತುಮಾಕಾರವ ಇಲ್ಲ ಅದು ಎತ್ತಮಾಕ ಸಿಟಿಗೆ ಅದನ್ನ ಪತಿ ಎಕ್ಸ್ಪ್ಲೇನ್. ಇಲ್ಲ ನಾರ್ಮಲಿ ಈಗ ಬಂದು ರತ್ತ ಅಂಬುದು ನೀರ್ ಮಾಕಟ್ರ ಆ ನೀರು ಎಂಬುದು ಕುಣ್ಣ ಬ್ಲಡ್ ವೆಸಲ್ ಅಟ್ಲಿ ಹೋಗ ಸೋಯಿಟ್ಟು ಹೊರಸ್ ಬಂದುಟ್ರ ಎಲ್ಲಿ ಎಲ್ಲ ಸಪ್ಲೈ ಮಾಡೋದು ಬಂದ್ರ. ಈಗ ಆ ನೀರ್ಗ ಸಿಟಿ ಟು ಆಯಿಲ್ ಅಟ್ವಿ, ಇಲ್ಲಾಂದ್ರೆ ಒಂದು ಶುಗರ್ ಹಾಕ್ವಿ. ನೀರ್ ಸಿಟಿ ಪಾಗು ಮಾಕಾರಲ್ಲ, ನಂಗೆ ಸ್ವೀಟ್ ಮಾಡಲ್ಲ ಬೇಸಿಕ್ ಅದೇ ಪಾಗು ಮಾಕಾರ. ಆ ಪಾಗು ಎಂಬುದು ಕುಣ್ಣ ಬ್ಲಡ್ ವೆಸಲ್ ಗೋಸ್ ಓಪದು ಮುಡಿದ್ರವಾ. ಸೊ ಮುಡಿಯ ಆಗ ಈ ಕಣ್ಣು ಕಿಡ್ನಿ ಇದೆಲ್ಲ ನರ್ವ್ಸ್ ಇದೆಲ್ಲಾಗ ಕುಣ್ಣ ಬ್ಲಡ್ ವೆಸಲ್ಸ್ ಆಡದೆ. ಇದಗೋಸ್ತು ಶುಗರ್ ಬಂದುಪ್ಲೆ ಬ್ಲಡ್ ಕ್ಲಾಟ್ ಆರ. ಕ್ಲಾಟ್ ಅಂದ್ರೆ ಗೆಟ್ಟಿ ಆಯ್ಟ್ರ ಓಪದೆ ನೀರ್ ಮಾಕ ಇಲ್ಲಾದ ಸಿಟಿ ಪಾಗು ಮಾಕೆ ಅತಾಯಿ ಓರ. ಆಗ ಕುಣ್ಣ ಕ್ಯಾಪಿಲರೀಸ್ ದೋಗ ಇಲ್ಲಾದಪ್ನ ಆ ಎಂಡ್ ಆರ್ಗನ್ಗ ಸಿಕ್ಕೋ ಕೂಡಿಯ ಬ್ಲಡ್ ಸಪ್ಲೈ ಇಲ್ಲಾದಾಯ್ಟ್ರ. ಆಗ ಅದಕ್ಕೂ ಒಂದು ಡ್ಯಾಮೇಜ್ ಆರ. ಸೊ ಅದು ಏನಾರ ಅದಕ್ಕೆ தேவையாத ಇಟ್ಟು ಇಲ್ಲದಾರ. ನಂಗೆ ಕಿಡ್ನಿಗೆ தேவையாத ಆಕ್ಸಿಜನ್ ಸಪ್ಲೈ ಇಲ್ಲದಾಯ್ಟ್ರ, ಕಣ್ಣಿಗೆ ಬೇಕಾದ ಆಕ್ಸಿಜನ್ ಸಪ್ಲೈ ಇಲ್ಲದಾಯ್ಟ್ರ, ನರಮ್ಗೆ ಬೇಕಾದ ಆಕ್ಸಿಜನ್ ಸಪ್ಲೈ ಇಲ್ಲದಾಯ್ಟ್ರ. ಅದನಂತರ ಡಯಾಬಿಟೀಸ್ ಬಂದ್ರೆ ಡಯಾಬಿಟಿಕ್ ನೆಫ್ರೋಪತಿ, ನ್ಯೂರೋಪತಿ, ಕಣ್ಣುಗ ಇತಮಾಕ ಎಲ್ಲ ಬಪ್ಪದಗ ರೀಸನ್ ಸ್ಮಾಲ್ ಬ್ಲಡ್ ಕ್ಯಾಪಿಲರೀಸ್ ದಾರಿ ರಕ್ತ ಓಪದಗ ಮುಡಿಯಾದ ಶುಗರ್ ಬಂದು ಬ್ಲಡ್ ನೀರ್ ಇಲ್ಲಾದ ಗೆಟ್ಟಿ ಮಾಡಿಟ್ರ. ಇದತ್ತ ಪ್ರಾಬ್ಲಮ್. ಅದರಿಂದ ಆರ್ಗನ್ಸು ಡ್ಯಾಮೇಜ್ ಆಯ್ಟ್ರ. ಅದರಿಂದ ಶುಗರ್ ಕಟ್ಟಾಯ ಬಂದು ನಂಗೆ ಫಸ್ಟ್ ಸ್ಟೇಜ್ನವೇ ನೋಡಿಬಿಡೋದು. ಥ್ಯಾಂಕ್ ಯು ಮೇನಕ ಅಕ್ಕ. ಸೊ ಅಕ್ಕ ನಂಗೀಗ ಫ್ಯಾಟಿ ಲಿವರ್ ಪತಿ ನಂಗ ಮಾತಾಡಿದ ಇಲ್ಲ. ಸೊ ಫ್ಯಾಟಿ ಲಿವರ್ ಆಡೋಕೆ ಎಲ್ಲಾಗೂ ಈ ಪ್ರಾಬ್ಲಮ್ ಹತ್ರವ ಇನ್ನಾಗಟ್ಟೆ ಅಮ್ಮಗ ಫ್ಯಾಟಿ ಲಿವರ್ ಆಡದೆ. ಸೊ ನನಗೀಗ ನಿಂಗೆ ಹೇಗಿದಿಂದಾಡು ಹೇಗಿದಂಗ ಶುಗರ್ ತಿಂದಿಗಿಂದ ನೋಡ್ಲಕ್ ಕಮ್ಮಿ ಆಡದ ಶುಗರ್ ಇಲ್ಲಂದ ಹೇಗ್ಯಾರ. ಸೊ ಖಂಡಿತ ನಾ ಈಗ ಒಂದ್ ಫಾಸ್ಟಿಂಗ್ ನ ಚೆಕ್ ಮಾಡ್ಸೋದ ಹೋಗ್ತಾರ. ಓಕೆ ಇಲ್ಲ ಫಾಸ್ಟಿಂಗ್ ಚೆಕ್ ಮಾಡ್ವಿ. ಬಟ್ ಫ್ಯಾಟಿ ಲಿವರ್ ಅಡದೆ ಅಂದ್ರೆ ಲಿವರ್ ಸುತ್ತಿ ಫ್ಯಾಟ್ ಡೆಪಾಸಿಟ್ ಆರಾಮ ಅರ್ಥ. ಸೊ ಇವಕ್ಕರ ಫುಡ್ ದೋಗ ಅಪ್ಪರ ಕಾರ್ಬೋಹೈಡ್ರೇಟ್ ಅಟ್ರ ಒಂದು ಇಲ್ಲ ಆದ್ರೆ ನರಿಯ ಹಣ್ಣು ತಿಂಬೋಕರ ಇದ್ದಾರ. ಇವಕ್ ಎರಡಾಗತ್ತಾ ಫ್ಯಾಟಿ ಲಿವರ್ ಬಂದು ಅಪ್ಪರ ಜಾಸ್ತಿ ಅಟ್ರ. ಇಲ್ಲ ದ ಅದರ್ ಥಿಂಗ್ ಇಸ್ ಆಲ್ಕೋಹಾಲಿಕ್ ಪೇಷಂಟ್ಸ್ ಆಲ್ಕೋಹಾಲ್ ಓವರ ಎತ್ತೋಕ ಆದಲ್ಲ. ಸೊ ಅದಕ್ಕಿಂತ ನಾಲ್ಕಾவது ಲೇಟ್ ನೈಟ್ ಫುಡ್ ಎತ್ತೋಕ ಅಪ್ಪರ ಲೇಟ್ 9 ಮಣಿತ ಮನೆ ಬಣ್ಣ 10 ಮಣಿ ಇಟ್ಟು ತಿಂದಿಟ್ಟು ಹೊರಗಿನ ಅತ್ತೆಂಬಕ್ಕೆಲ್ಲ ಫ್ಯಾಟಿ ಲಿವರ್ ಡ್ಯೂ ಕೋರ್ಸ್ ಆಫ್ ಟೈಮ್ ದೋಗ ಬಂದುಟ್ರ. ಆಗ ಲಿವರ್ ಬಂದು ಸ್ಟ್ರಗಲ್ ಮಾಡ್ರ. ಲಿವರ್ ಸುತ್ತಿ ಒಂದು ಫ್ಯಾಟ್ ಅಡೋದಾಪನೆ ಲಿವರ್ ಇಂದ ರೆಸ್ಪಿರೇಷನ್ ಮಾಡೋದು ಮುಡಿಯಾದ ಇಟ್ ವಿಲ್ ಬಿ ಸ್ಟ್ರಗ್ಲಿಂಗ್. ಸೊ ಇಟ್ ವಾಂಟ್ ಟು ಲೂಸ್ ಸಮ್ ಆಫ್ ಇಟ್ಸ್ ಗ್ಲೈಕೋಜನ್ ಔಟ್. ಅದರಿಂದ ನಂಗೆ ಇಟ್ಟು ತಿನ್ನಾದ ಇದ್ದು ಹೊರ್ಕುದು ಚೆಕ್ ಮಾಡ್ಲಿ ಇಟ್ ವಿಲ್ ಬಿ ಹೈಯರ್ ಲೆವೆಲ್ ಆಫ್ ಶುಗರ್. ಅವಕ್ಕೆಲ್ಲ B12 ಕಮ್ಮಿ ಆಯ್ಟ್ರ. ವೈಟಮಿನ್ B12 ಇಸ್ ವೆರಿ ಎಸೆನ್ಷಿಯಲ್. ಒಂದೊಂದು ವಿಷಯಗೂ ವೆರಿ ಎಸೆನ್ಷಿಯಲ್. ಸೊ ಅದು ಕಮ್ಮಿ ಆರ. ಅಂದ್ರೆ ಇಫ್ ಯು ಹ್ಯಾವ್ ಫ್ಯಾಟಿ ಲಿವರ್ ಅಡದೆ ಅಂದ್ರೆ ಯು ಶುಡ್ ಫೈಂಡ್ ಔಟ್ ವಾಟ್ ಇಸ್ ದ ರೀಸನ್ ಫಾರ್ ದ ಫ್ಯಾಟಿ ಲಿವರ್. ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ನೋಕಿಯಾ 7.1 ಅವಕ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ. ನಿಕೇತ್ ನಡಕು ಬಟ್ ನೇಮ್ ಇಲ್ಲ. ನೋಕಿಯಾ 7.1. ಹೆಸರು ಸುಜಾತ ಅಂದಕ. ಹೇಗಿವಿಕ? ಹಲೋ ತಮ್ಮಗ ಆಲ್ಮೋಸ್ಟ್ ಈಗ 6 years ಇಂದ ಆಡದೆ. ಅನಕ ಎಕ್ಸರ್ಸೈಸ್ ಕೇಟ್ರಿಯಾ ಏಕೆಲ್ಲ ತನ್ನ ಟೈಮ್ நீங்க வாய்ஸ் ஒழுங்கா கேட்பதில்லை. ಹಲೋ ಹಲೋ ಕನ್ನಡ ಕೇಳ್ಪದೇ ಇದೆಯೇ? ನೋಕಿಯಾ ಹಲೋ ಅಕ್ಕ ಹೆಸರೇನು ಎಂದ್ರು? ಹಲೋ ಸುಜಾತ. ಹಲೋ ಸುಜಾತ ಹೇಗಿವಿ ಕೇತರ ಹೇಗಿವಿ? ಹಾ ಅಕ್ಕ ಈಗ ಮನೆ ತಮ್ಮಗ ಈಗ ಆಲ್ಮೋಸ್ಟ್ 5 years ಇಂದ ಶುಗರ್ ಅಡದೆ. ತನ್ನಂದ ವರ್ಷ ಏಜ್ ಏಸಗ 5 ಈಗ ತನ್ನ ಏಜ್ 45. ಓಕೆ 5 years ಇಂದ ಬಟ್ ಸ್ಕೆಡ್ಯೂಲ್ ಟೈಮ್ ಮುಂದೆ ತನ್ನಂದ ವಾಕಿಂಗು ಎಕ್ಸರ್ಸೈಸ್ ಪ್ರಾಪರ್ ಮಾಡೋದು ಮುಡುವುದಿಲ್ಲ. ಈಸ್ ಟೇಕಿಂಗ್ ಟ್ಯಾಬ್ಲೆಟ್ಸ್. ಈಗ ಬಂದು ಇದೇನಂದ್ರೆ ಟ್ಯಾಬ್ಲೆಟ್ ಎಂದಲು ಫಸ್ಟ್ ಡಾಕ್ಟರ್ ಬಂದು ಒಂದು ಟ್ಯಾಬ್ಲೆಟ್ ಒರ್ಕುದಾಕಿಲ್ಲ ಪೋದು ಅಂದಟ್ಟು ಗ್ರಾಜುವಲಿ ಇನ್ಕ್ರೀಸಿಂಗ್ ದ ಟ್ಯಾಬ್ಲೆಟ್ಸ್. ಓಕೆ ಈಗ ಮಧ್ಯಾಹ್ನ ಹಾಕೋದು ಸಂತು ಹಾಕೋದು ಅತ್ತಮಕ್ಕ ಇದಾಯ್ತ. ಸೊ ಇದು ಎಕ್ಸರ್ಸೈಸ್ ಬರು ಟ್ಯಾಬ್ಲೆಟ್ ನವೇ ಇದು ಮಾಡೋದು ಮುಡದರ್ವಾ ಇಲ್ಲ ಬೇರೆ ಯಾವ್ದಾದ್ರು ಆಪ್ಷನ್ಸ್ ಅಡದಿಯಾ? ಆಪ್ಷನ್ಸ್ ಆರ್ ದೇರ್ ಆರ್ ಮೆನಿ ಆಪ್ಷನ್ಸ್. ಒನ್ಲಿ ಥಿಂಗ್ ಇಸ್ ಈಗ ಬಂದು ನಂಗೆ ವರ್ಕ್ ಶೆಡ್ಯೂಲ್ ಅಪ್ಪರ ಟೈಟ್ ಆಡದೆ ಏನಂದ್ರೆ ಅರ್ಲಿ ವಾಕಿಂಗ್ ಹೋಗೋದು ಮುಡಿಯ. எனக்கு
ಒಕ್ಕದೇ ಗೆಲ್ಚಗೆಲ್ಲ ಒಪ್ಪದು ಟೆನ್ಷನ್ ಅಡದ ಅತ್ತಮ ಕಡದವಕ್ಕೆಲ್ಲ ಏನ ಮಾಡಲ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ ಹೇಳ್ಯಾರ ಅದನ್ನ நீங்க ಮಾಡಾಕು நீங்க ಮಸಲ್ ಬಿಲ್ಡ್ ಮಾಡೋದು ಮೊದಲೇ நீங்க ತಿಂಬ ಇಟ್ಟದೋಗ ಆಡೋ ಗ್ಲೂಕೋಸ್ ಎತ್ತಿ ಯುಟಿಲೈಸ್ ಮಾಡೋ அளவுக்கு நீங்க சார ಮಸಲ್ಸ್ ಫಸ್ಟ್ ಆಡೋದು ಸೊ ಯು ಹ್ಯಾವ್ ಟು ಡೂ ದಟ್ ಒನ್ ಎರಡಾவது ದಾರಾಲಿ ಪರವಾಗಿಲ್ಲ ಡಯಾಬಿಟಿಸ್ ಬಂದ್ರೆ ಎಲ್ಲಾ ಡಾಕ್ಟರ್ಸ್ ಫಸ್ಟ್ ಇನಿಷಿಯಲಿ ಈವನ್ ಐ ವಾಸ್ ಡೂಯಿಂಗ್ ದ ಸೇಮ್ ಇನಿಷಿಯಲಿ ಒಂದು ಮಾತ್ರ ತನ್ನಿಯೋ ಆ ಒಂದು ಮಾತ್ರ ಇದೋಗ 3 ತಿಂಗಳು ಕಂಟ್ರೋಲ್ ಅಟ್ರ ಅದರಿಂದ ಮರ್ಚಿ ಆಬಿತ್ತು 1 ಟ್ಯಾಬ್ಲೆಟ್ ಕಂಟ್ರೋಲ್ ಬರ ಮರ್ಚಿ ಅಗೇನ್ ವಿ ವಿಲ್ ಗಿವ್ another ಟ್ಯಾಬ್ಲೆಟ್ ಇದೇ ಕಂಟಿನ್ಯೂ ಆಯ್ತಾ ಓರವೇ ತೌರ್ತಿ ಏಗೂ ನಂಗೆ ಮದ್ದ ಕಮ್ಮಿ ಮಾಡೋದಕ್ಕೆ ಮುಡಿಯ ಮದ್ದ ಕಮ್ಮಿ ಮಾಡೋದು ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ ಅ ಲೈಫ್ ಸ್ಟೈಲ್ ಯು ಹ್ಯಾವ್ ಟು ಹ್ಯಾವ್ ಅ ವೆರಿ ಪ್ರಾಪರ್ ಫುಡ್ ಹ್ಯಾಬಿಟ್ ಅಂಡ್ ದೆನ್ ಯು ಶುಡ್ ನೋ ಏನ ಟೈಪ್ ಆಫ್ ಫುಡ್ ನಿಂಗೆ ಸೆಟ್ ಆರಾಮ ಅರ್ದಿಟ್ಟು ಅತ್ತಮಾಕ ಇಟ್ಟ ನಂಗೆ ಎತ್ತೋ ನಂಗೆ ಇದು ಮಾಡೋದು ಸೊ ಯು ಕ್ಯಾನ್ ಈಟ್ ಎವ್ರಿಥಿಂಗ್ ನಂಗೆ ಎಲ್ಲವೂ ತಿನ್ನಾಕು ದರ್ ಇಸ್ ನೋ ಡಯಟ್ ಬಟ್ ಯು ಶುಡ್ ನೋ ನಿಂಗೆ ಬಾಡಿಗೆ ಎದು ಸೆಟ್ ಆರಂದ್ ಅರ್ದು ಮಾಡೋದು ದೆನ್ ಎಕ್ಸಸೈಸ್ ಇದು ಮೂರು ನಿಂಗೆ ಪ್ರಾಪರ್ ಮಾಡಿನ್ ಬಂದ್ರೆ ನಿಂಗೆ ಶುಗರ್ ಕಂಟ್ರೋಲ್ ಬಂದಿಟ್ರ ಮೆಡಿಸಿನೇ ಇಲ್ಲದೆ ಈಗ ಅಕ್ಕ ನಿಂಗೆ ಹೇಗಿದೆ ನಿಂಗೆ ಡಯಟ್ ಕರೆಕ್ಟ್ ನಂಗೆ ಇಟ್ಟು ಏನು ಸೆಟ್ ಆರಂದೋ ಸೊ ಎನಿ ಹಾಸ್ಪಿಟಲ್ ಡಾಕ್ಟರ್ಸ್ ಏದಾದ್ರು ನಂಗೆ ಕರೆಕ್ಟ್ ಹೇಗೂ ಅಲವಾಗ ಇದ್ದಾರಿಯಾ ಈ ಇದು ಮೊಟ್ಟೆ ಎತ್ತೋದು ಈಗ ನಂಗೆ ನಾರ್ಮಲ್ ಶುಗರ್ ಅಂದ್ರೆ ನೈಟ್ ಚಪಾತಿ ಕಟ್ರ ಅತ್ತೆಂದು ಹೇಗಿಟ್ಟು ಅದೇ ಮಾಕತ್ತ ಕೊಟ್ಟುಂಡಿದ್ಯೋ ಇಲ್ಲ ಇಲ್ಲ ಅದತ್ತ ಈಗ ನಾ ಎಲ್ಲಾ ಸರಿ ಕೇಳ್ತೇನೆ ನಂಗಗ ಡಯಾಬಿಟಿಸ್ ಆಡದೆ ಇಟ್ಟು ನಂದು ಚಪಾತಿ ತಂದಾರ ಚಪಾತಿ ಎತ್ತೋ ನಾರ್ತ್ ಇಂಡಿಯನ್ಸ್ಗೆ ಶುಗರೇ ಇಲ್ಲಿಯಾ ಆಗ ಅವಕ್ಕೆ ಏನವ ಅದನ್ನಂದ ಲೋವ ಏನವ್ ತಿಂದಾರ ಸೊ ಇಟ್ ಈಸ್ ನಾಟ್ ದಟ್ ನಿಂಗೆ ಅಕ್ಕಿ ಶುಗರ್ ತಂದ್ರ ಚಪಾತಿ ತಪ್ಪದಿಲ್ಲ ಎಂಬುದೆಲ್ಲ ಅಲ್ಲ ಅಕ್ಕಿ ಚಪಾತಿ ವಾಟ್ ಎವರ್ ಯು ಈಟ್ ಇದೆಲ್ಲವೂ ಗ್ರೈನ್ಸ್ ಗ್ರೈನ್ಸ್ ದೋಗೆ ಅಕ್ಕಿದೋಗೆ 100 ಗ್ರಾಮ್ ಅಕ್ಕಿ ಎತ್ತಿಲ್ಲ 100 ಗ್ಲೂಕೋಸ್ ಬಂದ್ರ ಅದಲ್ಲ ಅದೇ 100 ಗ್ರಾಮ್ ಚಪಾತಿ ಎತ್ತಿಲ್ಲ ಅದೊಂದು 80 ಗ್ರಾಮ್ ಗ್ಲೂಕೋಸ್ ತಂದುಟ್ರ ಸೊ ಒಂದು 20 ಪಾಯಿಂಟ್ಸ್ ಕಮ್ಮಿ ಆರಬೇಕ ಹೊರತು ಎಲ್ಲಾದೋಗೆ ದರ್ ಇಸ್ ಕಾರ್ಬೋಹೈಡ್ರೇಟ್ ಸೊ ಇದು ನಿಂಗೆ ಅರಬುದು ಅಂದ್ರೆ ಏನ ಮಾಡೋದು ಅಂದ್ರೆ ಈಗೆಲ್ಲ ಒಂದು ಶುಗರ್ ಪ್ಯಾಚ್ ಇಂದೆಲ್ಲ ಒಂದು ಅಡದೆ ಇದು ಒಂದು 14 ಡೇಸ್ ನಿಂಗೆ ಬಾಡಿ ಯೋಗ ಸ್ಟೇ ಅಟ್ರ ಫಸ್ಟ್ 4 ಡೇಸ್ ನಿಂಗೆ ನಾರ್ಮಲ್ ಶೆಡ್ಯೂಲ್ ಲೈಫ್ ಶೆಡ್ಯೂಲ್ ಅದಾவது ಒರ್ಕುದನ್ನ ಇಟ್ಟು ತಿನ್ನೆ ಇಲ್ಲದಾಲೆ ಚಪಾತಿ ಇಡ್ಲಿ ದೋಸೆ ಇದ್ದಾಲೆ ಎತ್ತಿನ ಅಗುಲುಗ ಕೂ ತಿನ್ನೆ ಸಂತು ಬಂದು 9 ಮಣಿಗೆ ಚಪಾತಿ ತಮಾಕೆ ಎತ್ತಿನ ನಾ ಅಪ್ಪರ ಡಯಟ್ ದೋಗಿದ್ದೆ ನಿಂಗೆ ನೆಂಚಿಂಡಿ ಎತ್ತಿಯಾರಿ ಫಸ್ಟ್ 4 ಡೇಸ್ ನಿಂಗೆ ಡಯಟ್ ದೋಗ ನಿಂಗೆ ಇದು ಮಾಡಿಟ್ಟು ಒಂದು ರೀಡಿಂಗ್ ಎತ್ತಿ ಬಪ್ಪದು ಆ ರೀಡಿಂಗ್ ದೋಗ ನಂಗ ತಪ್ಪು ಏನೇನ ನಡೆದರ ಒಂದು ವೇಳೆ ನಿಂಗೆ ಒರ್ಕುದು ಚಪಾತಿ ತಿಂದ್ರೆ ಶುಗರ್ ಕಮ್ಮಿ ಆಟ್ರ ಅಲ್ಲ ಸಂತು ತಿಂದಿಲ್ತ ಜಾಸ್ತಿ ಬಂದ್ರ ಆಗ ಅತಮ ಕಡಲೆ ಯು ಹ್ಯಾವ್ ಟು ಶೆಡ್ಯೂಲ್ ಯುವರ್ ಚಪಾತಿ ಟು ದ ಮಾರ್ನಿಂಗ್ ಅಂಡ್ ಸಂತಗೆ ಇಡ್ಲಿ ದೋಸೆ ಅತಮಕ್ಕೆ ಎದಾಳಿ ತಿಮ್ಮನಂಗಾರ ಸಿಲೋಕ ನಾ ಏನ ಪ್ರಾಕ್ಟೀಸ್ ದೋಗ ಮೆನಿ ಪೇಷಂಟ್ಸ್ ನೋಡ್ಲೆ ಅವಕ್ಕೆ ಇಡ್ಲಿ ದೋಸೆ ದೋಗ ಇಡ್ಲಿ ಅಪ್ಪರ ಹೈ ಶುಗರ್ ತಂದ್ರ ದೋಸೆ ಕಮ್ಮಿಯ ಶುಗರ್ ತಂದ್ರ ಎರಡು ಒಂದು ತಾನೆ ಮಾವು ಕರೆಕ್ಟ್ ಆಗ ಏಕ ಇಡ್ಲಿ ದೋಗ ಹೈ ಬಂದ್ರ ಏಕ ದೋಸೆ ಯೋಗ ಕಮ್ಮಿ ಬಂದ್ರ ದಟ್ಸ್ ಅ ಸಿಂಪಲ್ ಲಾಜಿಕ್ ಇಡ್ಲಿ ಮಾವ್ಗ ನಂಗೆ ನೀರೇ ಅಟ್ಟಾಗ ಒಂದು ಕರಂಡಿ ಮಾವ್ಗ ಒಂದು ಇಡ್ಲಿ ತಿನ್ನೋ ಅಲ್ಲ ಅದೇ ಒಂದು ಕರಂಡಿ ಮಾವ್ಗ ನೀರ್ ಅಟ್ಟಿಟ್ಲೆ 2 ದೋಸೆ ತಿನ್ನೋ ಸೊ ದ ಪ್ರಪೋರ್ಷನ್ ಬಂದು ಪಿರಿಂಜಿಟ್ರ ಅದರಿಂದ ಯು ವಿಲ್ ಹ್ಯಾವ್ ಅ ಲೋ ಶುಗರ್ ಇದೆಲ್ಲ ಬೇಸಿಕ್ ನಂಗೆ ಇಂಟರ್ನಲಿ ನಂಗೆ ಮಾಡೋ ಗೆಲ್ಚುತ್ತ ಸೊ ಈ ಪ್ಯಾಚ್ ಒಂದು ಹಾಕಿ ನಿಂಗೆ ಒಂದು 14 ಡೇಸ್ ನಿಂಗೆ ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ಲಿ ಯು ಕ್ಯಾನ್ ಫೈಂಡ್ ಔಟ್ ವಿಚ್ ಫುಡ್ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ನೆಕ್ಸ್ಟ್ ಒಂದು ಕ್ವಶನ್ ಬಂದು ಪ್ರೆಗ್ನೆನ್ಸಿ ರಿಲೇಟೆಡ್ ನಾನು ಅದನ್ನು ಕೇಳ್ತೇನೆ ಈಗ ಒಂದು 2 months ಇಂದವೇ ಎಲ್ಲಾಗ BP ಕಂಪ್ಲೇಂಟ್ಸ್ ಶುಗರ್ ಕಂಪ್ಲೇಂಟ್ಸ್ ಥೈರಾಯ್ಡ್ ಕಂಪ್ಲೇಂಟ್ಸ್ ತಮಕ ಎಲ್ಲ ಈಗ ನಾರ್ಮಲ್ ಸ್ಮೂತ್ ಎರೋಕ್ ಅತ್ತಾಗ 9 ಮಾರ್ಕ್ಸ್ ಇಲ್ಲ 9 ಖಂಡಿತ ಎದೋದೊಂದು ಪ್ರಾಬ್ಲಮ್ ಮಾಡಿದೆ ಸೊ ನಂಗೆ ಬಾಡಿಯೇ ಈಗ ನಾ ಮದುವೆ ಮಾಡಿಟ್ಟೆ ಸೊ ನೆಕ್ಸ್ಟ್ ಒಂದು ಪ್ಲಾನ್ ಮಾಡಿದ್ಯೋ ಆತಮ್ಮನೆ ಅವಾಗ ಈ ಜನರೇಷನ್ಸ್ ಬಂದು ಖಂಡಿತ ಅದು ಪ್ರಿಕಾಷನ್ಸ್ ಇರ್ತದೆ ಆತಮ್ಮಕ್ಕೆ ಏದಾಚಿ ಒಂದು ಅಡ್ವೈಸ್ ಇರ್ದಿಯಕ್ಕ ಏನು ಪ್ರಿಕಾಷನ್ಸ್ ಎತ್ತಾಕೋ ಇಲ್ಲ ಈಗ ಇನ್ಫರ್ಟಿಲಿಟಿ ಕೇಸ್ ಆಯ್ಟ್ಲೆ ಕೂಸು ಮದುವೆ ಮಾಡಿ 4 ವರ್ಷ 5 ವರ್ಷ ಆಯ್ತು ಎಂಗ ಕುಣವಿಯೇ ಇಲ್ಲೇ ಅಂತಲೇ நீங்க கட்டாயம் நீங்க பாடியை டெஸ்ட் ಮಾಡಿட்டு நீங்க நார்மலி நிறைய அவங்களுக்கு B12 ಡೆಫಿಸಿಟ್ ಇಟ್ರ நாங்க வந்து ஏகோ மேக்ரோ நியூட்ரியன்ஸ் புரோட்டீன் ஃபேட் கார்போஹைட்ரேட் நான் இத பத்தி தான் ಮಾತಾಡಿದೆ ಆಲ there are micro nutrients ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ தான் நாங்க ಬಾಡಿಯೋಗ ಈ ಎನರ್ಜಿಯೇ ಪ್ರೊಡ್ಯೂಸ್ ಮಾಡೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ தான் நீங்க ಏನವ ಸಕ್ಕರೆ ಅಕ್ಕಿ ತಿನ್ನೋದಿದ್ರೂ ಸರಿ ಏನ ಇದೆ ಸರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಂಬುದು ಮಿನರಲ್ಸ್ ಅಂಡ್ ವೈಟಮಿನ್ಸ್ ಇದನ್ನವು நாங்க ಪ್ರಾಪರ್ ಪ್ರಪೋರ್ಷನ್ ದೋಗ ಎತ್ತೋದು ಇದನ್ನ ಬಂದು ಡಯಟ್ ದೋಗ ಏನೇನ ನಂಗ ಬಾಡಿಗೆ ಸೆಟ್ ಆರ ನಂಗ ಬಾಡಿ ಏದೆಲ್ಲ ಆಲ್ರೆಡಿ ಲ್ಯಾಕಿಂಗ್ ಆಡದೆ ಅದನ್ನ ಅರದು ಅದನ್ನ ಫಸ್ಟ್ ನಿಂಗೆ ಫಿಲ್ ಮಾಡೋದು ಅದು ಅರಿಯಾದ ಬುರದೆ ಒಂದು
ಇದನ್ನ ತಿಂದಪ್ಲೆ ಸರಿಯಾಯ್ತವಾ, ನೆಲ್ಲಿಕಾಯಿ ತಿಂಪ್ಲೆ ಸರಿಯಾಯ್ತವಾ, ಅದನ್ನೇ ತಿಂಪ್ಲೆ ಸರಿಯಾಯ್ತವಾ ಅಂದ್ರೆ ಅತಮಾಕ ಸರಿಯಾಗ. ಯು ಶುಡ್ ರೀಡ್ ಯುವರ್ ಬಾಡಿ ಫಸ್ಟ್, ವಾಟ್ ಈಸ್ ಲ್ಯಾಕಿಂಗ್ ಇನ್ ಯುವರ್ ಬಾಡಿ, ಫಸ್ಟ್ ಥಿಂಗ್. ಅಂಡ್ ದೆನ್ ಸೆಕೆಂಡ್ ಥಿಂಗ್ ಇಸ್ ಈಗ ಫಸ್ಟ್ ಬೇಬಿದೋಗ ಡಯಾಬಿಟಿಸ್ ಬಂದುಪ್ಟೆ ಏನಾಗ, ಈಗ ಸೆಕೆಂಡ್ ಕನ್ಸೀವ್ ಆಪನ ಮರ್ಚಿ ಏನಾಗ ಡಯಾಬಿಟಿಸ್ ಬಂದುಪ್ಟ್ರವಾ ಅಂತಂದ್ರೆ, ಸೊ ಫಸ್ಟ್ ಟೈಮ್ ಯು ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ಡಯಾಬಿಟಿಸ್ ಬಂದುಪ್ಟ ಅದನ್ನ ಅಂಜಿ ಏಸಾಗ ಮಾಡಿದಂದು. ಸೊ ಈ ಟೈಮ್ದೋಗ ಯು ಕ್ಯಾನ್ ಕಮ್ ಟು ನೋ ಏನೇನು ಫುಡ್ ಬಂದು ನನಗೆ ಎತ್ತಿಲ್ಲ ಶುಗರ್ ಜಾಸ್ತಿ ಬಂದ್ರ. ಸೊ ಅದನ್ನ ಎತ್ತನ ಅವಾಯ್ಡ್ ಮಾಡಿಟ್ಟು ಹೌ ಐ ಆಮ್ ಗೋಯಿಂಗ್ ಫಾರ್ ಮೈ ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ಇದೆಲ್ಲ ಜಸ್ಟ್ ರೀಡಿಂಗ್ ಯೋರ್ ಇಂಡಿವಿಜುವಲ್ ಬಾಡಿ ಪ್ಯಾಟರ್ನ್. ಅದಾದ್ಮೇಲೆ ಯೋರ್ ಸೆಕೆಂಡ್ ಪ್ರೆಗ್ನೆನ್ಸಿ ವಿಲ್ ಬಿ ವೆರಿ ಹೆಲ್ತಿ. ಓಕೆ ಕಾ, ದಾರಾಚಿ ಕ್ವೆಶ್ಚನ್ಸ್ ಆಡಿದ್ರೆ ನಿಂಗ ಕೇತು ನೋಡಾಕೋ ಕೌಸಿ ಹೇಳ್ರಕ್ಕೆ ಯಾ ಈಗ ನಂಗೆ ಬಂದು ಸ್ವಾತಿ ಸ್ಟಾರ್ಟಿಂಗ್ ನ ಹೇಗಿದಂಗ ಡಯಾಬಿಟೀಸ್ ಇಂದಲೇ ಅದಕ್ಕೆ ಕ್ಯೂರ್ ಇಲ್ಲ, ಲೈಫ್ ಲಾಂಗ್ ಮೇಂಟೆನೆನ್ಸ್ ಮಟ್ಟುತ್ತಾ ನಂಗೆ ಲೆವೆಲ್ಸ್ ಅದೇ ಹಾಕಿ ಮೇಂಟೈನ್ ಮಾಡುದು ಅತೆಂಬ ಒಂದು ಮೈಂಡ್ ಸೆಟ್ ಅಕ್ರಾಸ್ ದ ವರ್ಲ್ಡ್ ನಡೆದ. ಡಾಕ್ಟರ್ಸ್, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಎಲ್ಲಾವೇ ಬಂದು ನಂಗೆ ಜನರಲ್ ಒಂದು 99% ಮೈಂಡ್ ಸೆಟ್ ಅದತಾ ಆಡದ. சில ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಮಟ್ಟು ಈಗ ಮೈಂಡ್ ಪವರ್ ಅತಮಾಕ ಮಟ್ಟುತ್ತಾ ಈಗ ಕ್ಯೂರ್ ಮಾಡಾಕುಂದಾರ. ನಿಂಗ ಬಂದು ಒಂದು MD ಈಗ ಅಲೋಪತಿದಾಗ ಇಬ್ಬನ ನಿಂಗ ಅಂದೈತ್ ಮಾಕ ಹೇಗ್ಯಾರಿಲ್ಲ ಆಗ ಮತ್ತೆ ಡಾಕ್ಟರ್ಸ್ ಏಕ ಹೇಗೋದಿಲ್ಲ ಡಯಾಬಿಟೀಸ್ ಕ್ಯೂರ್ ಮಾಡಾಕ ಒಂದು ಅದು ಏಕ ಇನ್ನುವೇ ಈಸಗೊಂದು ಒಂದು ಡಿಬೇಟ್ ಅವೇ ಹೋಯ್ನಡದ. ಇಲ್ಲ, ಇಟ್ ಈಸ್ ನಾಟ್ ಅಬೌಟ್ ಅ ಡಿಬೇಟ್, ಇಟ್ ಈಸ್ ಅಬೌಟ್ ದ ಪೇಷಂಟ್ ಮೈಂಡ್ ಸೆಟ್. ಬೇಕಂದ್ರೆ ಈಗ ನಿಂಗೆ ಎನ್ನ ಸಾರಿ ಬಂದಾರಿ ನಾ ಹೇಗಿನ 3 months ನಾ ಹೇಗೋ ನಂಗೆ ನಿಂಗೆ ಕೇತ್ರ ನಿಂಗೆ ಶುಗರೇ ಅಡ ಅಂದ್ರೆ, will you have the patience to follow the diet and the lifestyle what I give you? ನಂಗೆ ಮಾಡನವಾ ನಂಗೆ ಒಂದು 15 days ಮಾಡಿದದೆ we will feel that okay very good, ಈ ಶುಗರ್ ಎಲ್ಲ ಕಂಟ್ರೋಲ್ ಆಯ್ತವೆ, ಆಗ ಸರಿ ಇದೆ ಇದೆಲ್ಲ ಪೋದೆ ನೆಂಚಿ we will stop that. ನಂಗೆ ಅದಕ್ಕೆ ಎಂಗ ಬಂದು ಈ ಹ್ಯಾಬಿಟ್ ಕಲ್ಟಿವೇಶನ್ ಅಂದ್ ಹೇಗ್ಯಾರ, ಅದಾದ್ರು ಈಗ ನಂಗೆ ಎತ್ತ ಹೊರ್ಕುದ ಬ್ರೇಕ್ಫಾಸ್ಟ್ ತಿಂಬುದು, ಲಂಚ್ ತಿಂಬುದು, ಡಿನ್ನರ್ ತಿಂಬುದು ಒಂದ್ ಅಟ್ಟದ್ದು ಇದು ಏಸ್ ವರ್ಷ ಅಂದ ಆಡದ ಹೇಗಿವಿ ನೋಡು. when you were born, hello long time ಇದಕ್ಕೆ ಮುಂದಾಡು ನಂಗ ಅಟ್ಟಿವೆ ನಾ ಕುನ್ನ ಎನ್ನ ಇದು ಈ 4th 5th ಸ್ಟ್ಯಾಂಡರ್ಡ್ ಕಪ್ಪನೆಲ್ಲ ನಾ ಅಟ್ಟಿಗೋಲೆ ಹೆಂಗ ಅಟ್ಟಿಯ ಇಡ್ಲಿ ದೋಸೆ ಮಾಡೋದೇ ಎದಾಲಿ ಒಂದು ಜನತ ಮಾಡ್ಯಾರ ವರ್ಷಗವೇ. ಆಗೆಲ್ಲ ಗ್ರೈಂಡರ್ ಕಡೆಯ ಒಂದೂ ಇಲ್ಲ, ಆಗ ಅವಕ್ಕೆಲ್ಲ ಇಡ್ಲಿ ದೋಸೆ ತಿಂಬಿಲೆ ಅದು ಇಲ್ಲಾದೆ ಅದೂ ಮುಂದಾಡ ಅಯ್ಯಗ ಮುಂದಾಡಿದ್ದೋಕ ನಂಗ ಬಡಗರದೋಗ ವಿ ಹ್ಯಾವ್ ಅ ಬಡ್ಗ ಗ್ರೂಪ್. ಐ ಆಲ್ವೇಸ್ ಯೂಸ್ ಟು ಆಸ್ಕ್ ದೆಮ್ ಈ ಎಲೆಕ್ಟ್ರಿಸಿಟಿಗ ಬಡಗದೋಗ ಏನ ವರ್ಡ್ ಆಡದೆಂದು. ಆಗ ದೇರ್ ವಾಸ್ ಅ ಡಿಬೇಟ್ ಗೋಯಿಂಗ್ ಆನ್. ಅವಕ್ಕೆ ಹೇಗಿದ್ರು ಆಗ ಬಡಗು ಭಾಷೆ ನಂಗೆ ರೆಡಿ ಮಾಡಿ ಬಪ್ಪನೆಲ್ಲ ಎಲೆಕ್ಟ್ರಿಸಿಟಿಯೇ ಇಲ್ಲಿಯೇ. ಆಗ ಎಲೆಕ್ಟ್ರಿಸಿಟಿ ಇಲ್ಲಾದಿಬ್ಬನ ಅಯ್ಯನವಕ್ಕೆಲ್ಲ 5 ಮಣಿಗೆ ಸಂತ ಇಟ್ಟು ತಿಂದರ ಇಲ್ಲಿಯಾ ತಿಂದು ಅವಕ್ಕ 100 ವರ್ಷ ಎಣ್ಣೆ ಎತ್ತಿಗೆ 103 ಗಟ್ಟೆ ಇದುತ್ತಾ ಸತ್ತ. ಬಟ್ ಶಿ ವಾಸ್ ವೆರಿ ಪರ್ಫೆಕ್ಟ್. ಐ ಮೀನ್ ಪರ್ಫೆಕ್ಟ್ ಇನ್ ಅ ಸೆನ್ಸ್ ನಾರ್ಮಲಿ ಇಟ್ಟುತ್ತಾ ತಿಂದ, ಕೂತಿಂದ ಇಟ್ಟು ಇತಮಾಕದ ತಿಂದ ಅಲ್ಲ. ಅವಕ್ಕೆಲ್ಲ ಒಂದು ಇದಟ್ಟಿತ್ತು 5 o'clock ಬಿಫೋರ್ 5 ದೇ ವಿಲ್ ಹ್ಯಾವ್ ದಿಯರ್ ಫುಡ್. 6 o'clock 7 o'clock ಅಂದ್ರೆ ಅಟ್ಟಿ ಎಲ್ಲ ಒರಗಿಟ್ಟು 8 ಮಣಿ 9 ಮಣಿಗೆ ಅವಕ್ಕ ನೈಟ್ ಟೈಮ್ ಟಾಯ್ಲೆಟ್ ಓಪನ್ ಟೈಮ್ ಅದು ಅಲ್ಲ. ನಂಗೆ ಈಗ ಏನು ಮಾಡೋ ವಿ ವಿಲ್ ಪುಟ್ ಅ ಪ್ಯಾಟರ್ನ್ ಇದೆಲ್ಲ ಮಾಡಿ ಸಂತು ಕರೆಂಟ್ ಬಂದದಾಪನ 10 ಮಣಿ 11 ಮಣಿ 12 ಮಣಿ ಏಗೂ ಬೇಕಟ್ಲಿ ಇಟ್ಟು ತಿಂದು ವಿ ಆರ್ ಸ್ಪಾಯ್ಲಿಂಗ್ ಅವರ್ ಹೆಲ್ತ್. ಸೊ ಯು ನೀಡ್ ಟು ಕಲ್ಟಿವೇಟ್ ದ ಹ್ಯಾಬಿಟ್ ವಿಚ್ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಆ ಹ್ಯಾಬಿಟ್ ಕಲ್ಟಿವೇಟ್ ಮಾಡ್ಲಿ ಹೇಗೂ ಈ ಹ್ಯಾಬಿಟ್ ಯು ಹ್ಯಾವ್ ಟು ಮೇಂಟೈನ್ ಇನ್ ಯುವರ್ ಲೈಫ್. ಇಟ್ ಈಸ್ ನಾಟ್ ದಟ್ ನಾನು 3 months ಇದ್ದೆ 6 months ಇದ್ದೆ ನನಗೆ ಶುಗರ್ ಕಂಪ್ಲೀಟ್ ಕ್ಯೂರ್ ಆಯ್ತು ಅದರಿಂದ ನಾ ಮರ್ಚಿ ಇಷ್ಟಾಗ ಕಂಡಬಡಿ ಸಂತ 10 ಮಣಿಗೆ ತಿನ್ನೆ 11 ಮಣಿಗೆ ತಿನ್ನೆ ಮಾಡ್ಲ ಮರ್ಚಿ ಶುಗರ್ ಬಂದ್ರ ದಾರಿಗೂ ಬಂದ್ರ. ಇನ್ನ 40 ವಯಸ್ಸು ಗಟ್ಟ ಬರಾದಿದ್ದಿ ಏಕ 45 ಶುಗರ್ ಬಂದ. ಸೊ ಟಿಲ್ 40 years you were perfect? No. By the age of 20, 23, 40, 35 with the time dogella we started abusing our body. It is actually what we did was we abused our body to the core. So to the maximum adranda tolerate mada mudiyadata ee metabolism e nanga convert agi itamaku bandra. Nanga ego ee diabetes ಎಂಬುದು nanga metabolic syndrome ಒಂದು ಆಡದೆ. ಅದು ದೋಗ ಇಬ್ಬ ಒಂದು ಸಿಂಪ್ಟಮ್ ತ ಡಯಾಬಿಟಿಸ್. ಅದು ದೋಗ ಬೇರೆ ಸಿಂಪ್ಟಮ್ ಹೇಗ ಅಂದ್ರೆ ಕುನವೇಗ ಕಣ್ಣು 8 ವಯಸ್ಸೋಗಿ ಕನ್ನಡಿ ಹಾಕ್ಯಾರ. ದಟ್ ಈಸ್ ಕಾಲ್ಡ್ ಜುವೆನಲ್ ಮಯೋಪಿಯಾ ಅಂತ ಹೇಗ್ಯಾರ. ಆಗ ಬಪ್ಪನಿಗೆ ಆ ಹೆಣ್ಣುಗ ಬಂದು ಆ ಹೆಣ್ಣು ಕೂಸೋ 8 ವಯಸ್ಸಿನ ಕನ್ನಡಿ ಹಾಕಿರ ಅಂದ್ರೆ ಆಗದೆ ತನ್ನ ಮೆಟಬಾಲಿಸಮ್ ದೋಗ ಒಂದು ಆಲ್ಟ್ರೇಷನ್ ಬಂದ್ರ.
ಎರಡಾவது நிறைய ಕುನ್ನವೇಗ ಬಾಲ್ನೆಸ್ ಬಂದ್ರ ಮೇಲ್ ಬಾಲ್ನೆಸ್ ಅಂದಾರ ಕುನ್ನ ವಯಸ್ಸಿನವೇ ಬೈ ದ ಏಜ್ ಆಫ್ 20 years ಸ್ಕೂಲ್ ಮುಡುವುದಕ್ಕೆ ಮುಂದಾಡೆ ದೇ ವಿಲ್ ಹ್ಯಾವ್ ಬಾಲ್ನೆಸ್ ಅವಕ್ಕೆ ಅಡದು ಆಗவே ತನ್ನ ಮೆಟಬಾಲಿಸಮ್ ಚೇಂಜ್ ಆಯಿನ್ ಬಂದ್ರ ಸೊ ಅದನ್ನ ಅರವುದು ಈ ಗತ್ತದೋಗೆಲ್ಲ நிறைய ಸ್ಕಿನ್ ಟ್ಯಾಕ್ಸ್ ಬಂದ್ರ ಕಣ್ಣು ಗಡಿಯಾಸಲ ಮರು ಬಂದ್ರ ಕಾದದೋಗ நிறைய ಬೊಕ್ಕಗ ಈ ಗೊಯ್ಯಿಂದ ಸದ ಬಂದಂಗೆ ಬಂದ್ರ ಆಗ ಅದರಿಂದ ಸ್ಕಿನ್ ಡ್ರೈ ಆರ நிறைய ಕುನ್ನವಿಗೆ ಸ್ಕಿನ್ ಡ್ರೈ ಆರ நிறைய ಕಾಲ್ದೋಗ ಈ ಸೋರಿಯಾಸಿಸ್ ನಾ ಹೇಗಂಗೆ ಈ ಎಕ್ಸಿಮಾ ಮಾಕಲ ಬಂದ್ರ ಇದೆಲ್ಲ ಬಂದು ನಂಗ ಮೆಟಬಾಲಿಸದ ಒಂದೊಂದು ಸಿಂಪ್ಟಮ್ ಇದೋಗ ಒಂದು ನಂಗ ಬಾಡಿ ಹುಟ್ಟಿದ ಕೊನವಿಗೆ ಏಕಿದೆಲ್ಲ ಇಲ್ಲ ಹುಟ್ಟಿದ ಕೊನವೆ ಹುಟ್ಟಿಲೆ ಒಂದ ಮೆಂಟಲಿ ಹುಟ್ರ ಇಲ್ಲಾದ್ರೆ ಏದಾರಿ ಡಿಫಾಲ್ಟೋட ಹುಟ್ರ சரியா ஆல மத்தவக்கெல்ல நாங்கெல்லாம் விட்டோன்னு ஒல்லங்கத்தான் இதோம் அதே வருஷம் ஆக நாங்க பாடில குன்ன சேஞ்சஸ் பந்தலியும் your metabolism is somewhere getting wrong. You should know that our time with day we should try to reverse our metabolism to a healthy lifestyle. ಅದನ್ನ ಮಾಡ್ಲಿ you can be always healthy. ಥ್ಯಾಂಕ್ಸ್ ಕಾ ಈಗ ನಂಗೆ ಆಕ್ಚುಲಿ ಈ ಜಾಮ ಮಾತಾಡಿದ ಎಲ್ಲವೇ ಬಂದು ಮೇನ್ ಟೈಪ್ 2 ಡಯಾಬಿಟೀಸ್ ಪತಿ ಮಾತಾಡಿದ್ಯೋ ನಿಂಗ ಟೈಪ್ 1 ಡಯಾಬಿಟೀಸ್ ಜುವೆನೈಲ್ ಡಯಾಬಿಟಿಕ್ ಅವಕ್ಕನ ಚಾಲೆಂಜ್ ಅದು ಕ್ಯೂರಬಲ್ ಆಪ್ಷನ್ಸ್ ಅಡದೆಯಾ ಅದನ್ನ ಪತಿ No, see, type 1 ಎಂಬುದು it is not about cure. Type 1 is there is no insulin at all. So insulin is a hormone which controls our glucose level as well as which is the main hormone for fat deposition. ನಂಗ ಬಾಡಿಗೆ ಬುರು ಇಲು ಸದೆ ಅಂದ್ರೆ ತೋಲ್ ಅಟ್ಲ ನಂಗಂದ ಒಂದು ಶೇಪ್ ಬಂದ್ರವ ಫ್ಯಾಟ್ ಅಟ್ಲ ತಾನ ಬಂದ್ರ ಈ ಎಡೆ ಸಿಟಿ ಫ್ಯಾಟ್ ಸೇದಲ್ತ ಇದು ಕಣ್ಣ ಈ ಎಡೆ ಸಿಟಿ ಫ್ಯಾಟ್ ಅಟ್ಲತ್ತ ನಂಗ ಕೈ ಇದು ಇತಮಾಕ ಬಂದ್ರ ಇಲ್ಲಿಯಾ ಸೊ ಫ್ಯಾಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಸೊ ಈ ಫ್ಯಾಟ್ ಡೆಪೋಸಿಷನ್ ಮಾಡೋದೇ ನಂಗೆ ಇನ್ಸುಲಿನ್ ಎಂಬ ಹಾರ್ಮೋನ್ ಮಟ್ಟುತ್ತಾ ನಂಗೆ ಅರ್ಧದು ಇನ್ಸುಲಿನ್ ಶುಗರ್ ಮಟ್ಟುತ್ತಾ ಕಂಟ್ರೋಲ್ ಮಾಡೋದು ಇಟ್ ಇಸ್ ನಾಟ್ ಲೈಕ್ ದಟ್ ಸೊ ಈ ಟೈಪ್ 1 ದೋಗ ಇನ್ಸುಲಿನೇ ಇಲ್ಲ ಅದನ್ನಂತ ಅವಕ್ಕೆಲ್ಲ ಭಯಂಕರ ಪೀಲಾವೇ ಇದ್ದಾರ ಟೈಪ್ 1 ಡಯಾಬಿಟಿಕ್ ಎಲ್ಲ ಶುಗರ್ ಬಂದದೇ ದೇ ವಿಲ್ ಲೂಸ್ ಸೋ ಮಚ್ ವೆಯ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಫ್ಯಾಟ್ they don't have insulin to store the fat and they don't have insulin to take the food dog bappa glucose etti opadiga insulin illa so avakkaga insulin ta haakodu there is no other option aga insulin haaki avakka bandu healthy lifelong normal life lead madakku they can be like 80 years 90 years they can have a very healthy life by having insulin from outside source. Okay, thanks ka. ಥ್ಯಾಂಕ್ ಯು ಕಾ ಈಗ ನಿನ್ನೆ ಮರ್ನ ಒಂದು ಕೇಸ್ ನೋಡ್ನೆ ಒಂದು ವಯಸ್ಸಾದ ಏನೆತ್ತ ಶುಗರ್ ಜಾಸ್ತಿ ಆಡೋದನಾಲತ್ತ ಕಿಡ್ನಿ ಹೋಗ ಎತ್ತಗ ಬಂದು ಅಪ್ಪರ ವಯಸ್ಸಾಯ್ತ ಸೊ ಶುಗರ್ ಲೆವೆಲ್ ಜಾಸ್ತಿ ಆಡದ ಸೊ ಕಿಡ್ನಿ ಹೋಗ ಪುಣ್ಣ ಕಲ್ಲಡ್ದ ಸೊ ಅದನ್ನ ಬಂದು ಮದ್ದದೋಗಿ ಕ್ಯೂರ್ ಮಾಡಾಕೋ ಅತ್ತಂದ ಹೇಗಿದ್ರು ಸೊ ನಾ ಬಂದು ಏನು ಕ್ವಶನ್ ಅಂದ್ರೆ ಶುಗರ್ ನಾಲತ್ತ ಈ ಎಕ್ಸ್ಟ್ರಾ ಕಂಪ್ಲೇಂಟ್ಸ್ ಎಲ್ಲ ಬಂದಿರುವಾಗ ಖಂಡಿತ ಶುಗರ್ ನಾಲತ್ತ ಎಕ್ಸ್ಟ್ರಾ ಕಂಪ್ಲೇಂಟ್ಸ್ ಬಂದ್ರ ಏನಾತ ಹೇಗಿದಂಗೆ ಈ ಕುನ್ನ ಮೈಕ್ರೋ ವೆಸಲ್ಸ್ ಅಡದಿಲ್ಲ ಅದಗೋಸ್ ಬ್ಲಡ್ ಹೋಗ ಅದನಂದ ನಂಗ ಕಿಡ್ನಿ ತ ಫಸ್ಟ್ ನಾಟ್ ಓನ್ಲಿ ಕಿಡ್ನಿ ಕಣ್ಣು ನರಂಬು ಇದು ಮೂರು ತ ಫಸ್ಟ್ ಮೇನ್ ಥಿಂಗ್ ಡಯಾಬಿಟಿಸ್ ದೋಗೆ ಎಫೆಕ್ಟ್ ಹಾಕುದು ಸೊ ಅದರಿಂದ ಇಟ್ ಕುಡ್ ಬಿ ಬಿಕಾಸ್ ಆಫ್ ದಟ್ ಡಯಾಬಿಟಿಸ್ ಆಲ್ಸೋ ಬಟ್ ಸ್ಟೋನ್ ಫಾರ್ಮೇಶನ್ ಆಡೋನೆ ಸ್ಟೋನ್ ರಿಮೂವ್ ಮಾಡನೆ ಸರ್ಜರಿ ಮಾಡ್ಲೆ ಶುಗರ್ ಹೈ ಆಡೋನೆ ನಿಂಗೆ ಅಂತ ಸರ್ಜರಿ ಇದ್ದು ರೆಕವರ್ ಆಗೋದಕ್ಕೆ ಕಷ್ಟ ಆಯ್ತು ಅದನ್ನಂತ ಡಾಕ್ಟರ್ಸ್ ಬಂದು ನಿಂಗೆ ಸರ್ಜರಿಗನ್ನ ಸ್ಟೋನ್ ನಡೆದ ಬಟ್ ಸ್ಟೋನ್ ಕರೆಕ್ಚೋದಕ್ಕೆ ನಂಗೆ ಎದಾರಿ ಮಾಡೋದು ಹೇಳಿದ್ದಾರೆ ಸೊ 100% ಡಯಾಬಿಟಿಸ್ ಇದ್ದರೆ ಎಲ್ಲಾ ಆರ್ಗನ್ಸುಮೇ ಎಫೆಕ್ಟ್ ಓಕೆ ಕಣ್ಣು ಅದನ್ನ ಕಣ್ಣು ಎಫೆಕ್ಟ್ ಅಂದಾರಲ್ಲಕ್ಕ ಈಗ ನಂಗ ಅರ್ಧ ಶುಗರ್ ಈಗ ಅಡ್ದುಂಡೆ ಈಗ ಬಂದು ಅದನ್ನ ಪ್ರಿಕಾಷನ್ ಏನಕ್ಕ 2-3 ಅಯ್ಯನಕ್ಕೆಲ್ಲ ಕಣ್ಣಿಲ್ಲದ ಕಣ್ಣು ಹೋಯ್ತ ಎಣ್ಣಯ್ಯಗ that is called retinal detachment ಅದ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದಾರ ಅತ್ತ ಹೇಗಿದೆ ಈಗ ಎನಗ ಶುಗರ್ ಬಂದ್ರೆ ಎನಗ ಕಣ್ಣು ಬಾಧಿಸಿರವ ಕಿಡ್ನಿ ಬಾಧಿಸಿರವ ಎನ್ನ ನರಂಬು ಬಾಧಿಸಿರವ ಅಂತ அறியாரு ಬಟ್ ಶುಗರ್ ಒಂದು ಬಂದ್ರೆ ಅದು ಏದಾಲಿ ಒಂದು ಆರ್ಗನ್ ಎದು ನಂಗ ಬಾಡಿಯ ವೀಕ್ ಆಡಿದ್ಯಾ ಅದನ್ನ 100% ಬಾಧಿಸಿರ ಅದನ್ನಂತ ಬೇಸಿಕ್ ಶುಗರ್ ಬಪ್ಪನೆಯೇ ನೀங்க ಅದನ್ನ ರೆಡಿ ಮಾಡಿದೀನಿ ಹೇಗೋದು ಈಗ ಕ್ವಶನ್ಸ್ ದರಚಿ ಅಟ್ಲೇ ಕೇತ್ ನೋಡಕ್ಕೂ ನಂಗ ಟೈಮ್ ರನ್ ಆರ ನಂಗ 5 o'clock ಸೆಷನ್ ಕ್ಲೋಸ್ ಮಾಡೋ ಸೊ ಸರಿ ಈಗ ಅಪ್ಕಮಿಂಗ್ ಜನರೇಷನ್ ಗ ನಿಂಗ ಅಡ್ವೈಸ್ ಏನಕ್ಕ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ಲಕ್ಕ ಸೊ ನಂಗ ಈಗ ಏನ ಪ್ರಿವೆಂಟ್ ಮಾಡೋದು ಸ್ಟ್ರಿಕ್ಟ್ ಅಡ್ವೈಸ್ ಏನ ಅದಕ್ಕ
I will always tell ಕುನವೇಗ ಈಗ 22 years ಗಟ್ಟ ನಿಂಗೆ ಏನ ರೆಸ್ಟ್ರಿಕ್ಷನ್ ನಿಂಗೆ ಗನ ಒಂದು ವೇಳೆ ನಂಗೆ ಬಂದು ಕುನ್ನದಿದ್ದೇ எனக்கு ஏதாலி ப்ராப்ளம் ஆடுதே எனக்கு ஆஸ்து மாடுதே எனக்கு மூச்சு வாங்கிரா எனக்கு ஏதால நான் அப்புறம் குண்டா ಇದ್ದೆ ಇಲ್ಲ எனக்கு ಕುನ್ನದುದೇ எனக்கு ஏதாலி ಸ್ಕಿನ್ ಡಿಸೀಸ್ ಆடுதே ಈಗ ನಂಗೆ ಬಡುಗರದೋಗ ಈ ಸಿಕ್ಕಲ್ ಸೆಲ್ ಅನೀಮಿಯಾ ಅಂಬುದು ಥೈರಾಯ್ಡ್ ಅಪ್ಪರೆ ಜಾಸ್ತಿ ಅಟ್ರ ಇತಮಾಕೆ ಏದಾಲಿ ಕುನ್ನದನವೇ எனக்கு ಆಡದೆ ಅಂದ್ರೆ ನೀವು ಡಾಕ್ಟರ್ ಸಾರು ತೋರ್ಚಿ ಬಿಡುವಿ ಅತ ಇಲ್ಲಾದಾಲೆ ಯು ಕ್ಯಾನ್ ಹ್ಯಾವ್ ನಾರ್ಮಲ್ ಫುಡ್ ಪ್ಲೇ ಅಲಾಟ್ ಎಲ್ಲ ಕಟ್ಟಾಯ ಒರಾಸ್ ಮನೆ ಬಿಟ್ಟು ಒರಾಸ್ ಬಂದು ಪ್ಲೇ ಮಾಡೋದು ಈ ಮೊಬೈಲ್ ಫೋನ್ಸ್ ದಯವು ಮಾಡಿ ಕುನವ ಸಾರ ಕೊಟ್ಟು ಪಳಕೋ ಗೆಲ್ಚವೇ ನಿಂಗೆ ಗನ ಸೊ ಮೇಕ್ ದೆಮ್ ಟು ಪ್ಲೇ ಔಟ್ಸೈಡ್ ಲೆಟ್ ದಮ್ ಪ್ಲೇ ಔಟ್ಸೈಡ್ ಒಳ್ಳಂಗೆ ಇಟ್ಟು ತಿನ್ನಲಿ ಅವಕ್ಕೆ ಒಟ್ಟ ಅಸ್ತರಾಂದ್ ಕೇಪನೆ ಇಟ್ಟು ತಂದಲಿಯೇ போது ಇಟ್ ಇಸ್ ನಾಟ್ ದಟ್ ಒರ್ಕು ತಿಂಬುದು ಅಗಲು ತಿಂಬುದು ಸಣ್ಣ ತಿಂಬುದು ಅದೆಲ್ಲ ಒಂದು ಇದೇ ಇಲ್ಲ ಸೊ ಲೆಟ್ ದಮ್ ಹ್ಯಾವ್ ಫುಡ್ ವೆನ್ ಎವರ್ ಅವಕ್ಕೆ ಹಂಗ್ರಿ ಅದಿರ ಒಳ್ಳಂಗೆ ಇಟ್ಟು ತಿಂದು ಒಳ್ಳಂಗೆ ಇದ್ರ போது ಈ ಜಂಕ್ ಫುಡ್ ಈ ಚಿಪ್ಸ್ ಕುರ್ಕುರೆ ಇತಮಾಕೆ ಐಟಮ್ಸ್ ಏದನವು ನಿಂಗೆ ತಪ್ಪದು ಗನ ಬಟ್ ನಾರ್ಮಲಿ ದೇ ಟೆಲ್ ಜಂಕ್ ಫುಡ್ ಪಿಜ್ಜಾ ಬರ್ಗರ್ ಇದೆಲ್ಲ ತಿನ್ನಕೂಡದಾರ ಅದೆಲ್ಲ ಕುನವೆಗೆಲ್ಲ ಒಂದು ಪ್ರಾಬ್ಲಮು ಮಾಡ ಸೊ ಯು ಕ್ಯಾನ್ ಗಿವ್ ದೆಮ್ நமக்கு அதெல்லாம் எத்தாக்கும் பட் ஒன்ஸ் ஒரு 22 இயர்ஸ்க்கு மேல நம்ம வந்துட்டோம் சோ நம்ம வி ஆர் இன் ஸ்டேஜ் வேர் வி ஹேவ் டு பி ನಂಗೆ ಸಸ್ಟೈನ್ ಆಗಿ ನಂಗೆ ಫ್ಯಾಮಿಲಿ ನಂಗೆ ಇದು ಮಾಡೋದು ಬಪ್ಪೋಕಾಗ ನಾ ಹೇಗೋ ಒಂದೇ ಒಂದು ಸಿಂಪಲ್ ಸಜೆಷನ್ ಆಫ್ಟರ್ 6 o'clock ಡೋಂಟ್ ಟೇಕ್ ಫುಡ್ ಸೊ ಯು ಫಿನಿಶ್ ಯುವರ್ ಡಿನ್ನರ್ ಬೈ 6 o'clock 6 மணிக்கு மேல நாங்க இட்டே திம்பதில்லாம ಒಂದು ஹேபிட் ப்ராப்பரா ஏத்தி வந்துக்குள்ளே நிறைய நிறைய ப்ராப்ளம்ஸ் வரவே வர நீங்க டயபெட்டிஸ பத்தியோ பிபி பத்தியோ எனக்கு ಆ பிரச்சனை ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ನೆಂಜು ಕರ್ಚಿದಂಗೆ ಅತಮಾಕಿ ಏದನು ಬರ ಒನ್ಲಿ ಥಿಂಗ್ ಯು ಹ್ಯಾವ್ ಟು ಸ್ಟಿಕ್ ಟು ಅ ಥಿಂಗ್ ಒರ್ಕುದಿದ್ದು 6 ಮಣಿಗಟ್ಟ ಏನೋ ಬೇಕಟ್ಲಿ ಇಟ್ಟು ತಿನ್ನಾಕು ಬಟ್ ಆಫ್ಟರ್ 6 o'clock I will never touch anything. This one habit நீங்க follow ಮಾಡಿಕ್ಲಿಯೇ you can be very healthy. அப்புறம் தேங்க்ஸ்க்கா நீங்க ಈ ವ್ಯಾಲ್ಯೂಬಲ್ ಟೈಮ್ ಬಂದು எங்க கூட ಸ್ಪೆಂಡ್ ಮಾಡಿದதுಗ ಸೊ ಎಲ್ಲಾಗ ಇನ್ನೊಂದು ಇನ್ಫಾರ್ಮೇಶನ್ ನೆಕ್ಸ್ಟ್ ವೀಕ್ ಬಂದು ನಂಗೆ ಕ್ರಿಯೇಟಿವಿಟಿ ಫಾರ್ ಕಿಡ್ಸ್ ಪடைப்பாற்றல் பத்தி நாங்க மாத்தாடுறதுக்கோனோ ನೆಕ್ಸ್ಟ್ ವೀಕ್ இதே மாக்க ಬಂದು நீங்க எல்லா பார்ட்டிசிபேட் ಜಾಯಿನ್ ಮಾಡಿ எங்களுக்கு ಸಪೋರ್ಟ್ ಮಾಡೋದೊಂದು ಕೇಳ್ತುಂಡು இந்த ಈ ಸೆಷನ್ ನಂಗೆ ಕ್ಲೋಸ್ ಮಾಡಕ ಅப்புறம் நன்றிக்கா நீங்க வந்து வேல்யூபிள் டைம் எங்க கூட ஸ்பெண்ட் ಮಾಡಿದதுಗ நீங்க லாஸ்ட் க்ளோசிங் கமெண்ட்ஸ் ஏதாவது அட்லி நீங்க எங்க ಥ್ಯಾಂಕ್ ಯು ಸೋ ಮಚ್ ಎಲ್ಲಗೂ ಅಪ್ರ ನನಗೆ ಇದಮಾಕ ಬಡುಗರಿದ್ದೋಗ ನಂಗೆ ಈಸಗ ಇದೆಲ್ಲ ಈ ಗರ್ಲ್ಸ್ ಎಲ್ಲ ಈಸಗ ಒಂದು ಇನಿಷಿಯೇಟಿವ್ ಎತ್ತಿ ಎಲ್ಲಕ್ಕೂ ಒಂದು ಹೆಲ್ತ್ ಅವೇರ್ನೆಸ್ ಕೊಡೋದಕ್ಕಂತ ಈಸಗ ಮಾಡ್ಯಾರ ಐ ಆಮ್ ಟಾಕಿಂಗ್ ಅಟ್ ದ 16th session right yes so 16 sessions they have completely done எனக்கு இன்னகட்டವು ಇತ್ತೊಂದು ಸೆಷನ್ ನಡೆದ್ರ ಅಂತ ನಾನೇ ಅರಿಯಾರೆ so next time ಇದು I will be on your participant side even I will also tell எனக்கு ಅರ್ಧಕ್ಕೆ ಎಲ್ಲಗ ನಾ ಹೇಗಿನ it's a very good initiative girls do it and ಎಲ್ಲಗ நிறைய things because as a doctor எனக்கு ಇದು ಮಟ್ಟ ಅರ್ಧನಾ so ಮತ್ತபடி ಬೇರೆ other courses ಮತ್ತದ ಬಗ್ಗೆ ಎಲ್ಲ ಅರಿಯಾಕೊಂದಿಲ್ಲ I can watch your thing so thank you so much thank you ka kandipa ninga join ಮಾಡೋದು ಸಂತೋಷ yes I'll join ಎಲ್ಲಗ ಅಪ್ರ ನನ್ರಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಕಾ ನಿಂಗ ಅಚೀವ್ಮೆಂಟ್ಸ್ ನಿಂಗೆಲ್ಲ ಬಂದು ನಿಂಗ ಸ್ಪೀಕರ್ಸ್ ಹಿಂಗ ರೋಲ್ ಮಾಡೆಲ್ಸ್ ನಿಂಗ ಅವಾರ್ಡ್ಸ್ ಈಸ್ತದು ಏಕ ಅದನ್ನೆಲ್ಲ ಹೇಗಿನೋ ಅಂದಲ್ಲ ಕಂಡಿಪಾ ಎಲ್ಲಾಗ ಒಂದು ಇನ್ಸ್ಪಿರೇಷನ್ ಆತ್ರ ನಿಂಗ ಮಾಕ ಬಪ್ಪುದು ಒಂದು ಇದತ್ರ ನಿಂಗ ಅಕ್ಕನ ಸರ ಡೈರೆಕ್ಟ್ ರೀಚ್ ಮಾಡೋದಲ್ಲ ನಿಂಗ ಕೊಯಂಬತ್ತೂರ್ದಾಗ ಅಕ್ಕನವಕ ಡಾಕ್ಟರ್ಸ್ ಜಿ ಮೆಡಿಕಲ್ ಕ್ಲಿನಿಕ್ ಬಿಟ್ಟಾರ ನಿಂಗ Dr. G's Health Clinic, race course you can share my number to them. Any illness, ninge edal doctor sir hoy ninge edal adden egile you can have a suggestion kepadu attend egile you can call me nangavkaga andale nange ena bekkedli ಮಾಡಿ ತರಾಕು so you can take the number from you sorry you can give a call at any time. Yeah, thank you so much ka.